ಅತಿ ವಿಜೃಂಭಣೆಯಿಂದ ಚಾಲನೆಗೊಂಡ ಶಿವಮೊಗ್ಗ ಜಿಲ್ಲಾ 19ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ. 19ನೆಯ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಪ್ರಾರಂಭಗೊಂಡಿತು. ಬೆಳಗ್ಗೆ ಗೋಪಿಸೆಟ್ಟಿಕೊಪ್ಪದ ಸಾಹಿತ್ಯ ಗ್ರಾಮದಲ್ಲಿ ರಾಷ್ಟ್ರಧ್ವಜವನ್ನು ಮಂಜುನಾಥ್ SR DDPI ಹಾಗೂ ನಾಡಧ್ವಜವನ್ನು ವಾರ್ತಾ ಅಧಿಕಾರಿಗಳಾದ R ಮಾರುತಿ, ಜಿಲ್ಲಾ ಕಸಾಪ ಅಧ್ಯಕ್ಷರಾದ D ಮಂಜುನಾಥ್ ಪರಿಷತ್ತಿನ ಧ್ವಜಾರೋಹಣ ನೆರವೇರಿಸಿದರು. ನಂತರ ಗೋಪಾಳದ ಆನೆ ಸರ್ಕಲ್ನಿಂದ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆ ರಾಜ್ಯ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಚಾಲನೆಯ ಮೂಲಕ ಮುಂದುವರಿಯಿತು. ಸಾಹಿತ್ಯ ಸಮ್ಮೇಳನವನ್ನು ಪ್ರಖ್ಯಾತ ಚಲನಚಿತ್ರ ನಿರ್ದೇಶಕರು ಸಾಹಿತಿಗಳಾದ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಉದ್ಘಾಟಿಸಿದರು. ಪ್ರಾಸ್ತಾವಿಕ ನುಡಿಯನ್ನು D ಮಂಜುನಾಥ್, ಜಿಲ್ಲಾ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಸಮ್ಮೇಳನದವರು ನುಡಿದರು. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಎಲ್ಲ ಅತಿಥಿಗಳು ಮತ್ತು ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸಾಹಿತ್ಯ ಸಮ್ಮೇಳನ ಅನ್ನುವಂಥದ್ದು ಅದು ಪ್ರತಿ ವರ್ಷ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಅಖಿಲ ಭಾರತ ಮಟ್ಟದಲ್ಲಿ ನಡೀಬೇಕು ಅನ್ನುವಂಥದ್ದು ಬಹಳ ಹಿಂದಿನ ಆಶಯ. ಆದರೆ ಬೇರೆ ಬೇರೆ ಕಾರಣಗಳಿಂದ ಆ ನಿರಂತರವಾದಂತಹ ಸಮ್ಮೇಳನಗಳನ್ನು ನಡೆಸೋದಕ್ಕೆ ಕೆಲವು ಬಾರಿ ಅಡ್ಡಿಯಾಗಿರುವುದನ್ನು ಕೂಡ ನಾವು ನೋಡಿದ್ದೇವೆ. ಶಿವಮೊಗ್ಗ ಜಿಲ್ಲೆಯಲ್ಲಿ 2021ರಲ್ಲಿ ನನಗೆ ಮತ್ತೊಮ್ಮೆ ಅಧ್ಯಕ್ಷನಾಗುವಂತಹ ಅವಕಾಶ ಮಾಡಿಕೊಟ್ಟಂತಹ ಜಿಲ್ಲೆಯ ಸಾಂಸ್ಕೃತಿಕ ಮನಸ್ಸುಗಳು ಆ 21ನೇ ನವೆಂಬರ್ನಲ್ಲಿ ನಾವು ಚುನಾವಣೆ ನಡೆಯುತ್ತೆ. 22 ಫೆಬ್ರವರಿಯಿಂದ 4ನೇ ಸಮ್ಮೇಳನವನ್ನು ಈ ಅವಧಿಯಲ್ಲಿ ನಾವು ಸಂಘಟನೆ ಮಾಡಿಲ್ಲ. ಬಹಳ ಮುಖ್ಯವಾಗಿ ಸಮ್ಮೇಳನಗಳು ಕುವೆಂಪು ಮಂದಿರ ಮತ್ತು ಬೇರೆ ಬೇರೆ ಕಡೆಯಲ್ಲಿ ನಡೆಯುತ್ತಿವೆ. ಆದರೆ ಸಾಹಿತ್ಯ ಗ್ರಾಮ ಇದು ನಮ್ಮ ಕನಸಿನ ಕೂಸು. ಇದರ ನಿರ್ಮಾಣ ಮಾಡಬೇಕು ಅಂತ ಕನಸು ಮಾಡಿದ್ದು, ಈ ಕನಸು ಇಡೀ ನಾಡಿಗೆ ಒಂದು ಮಾದರಿ ಆಗಬೇಕು ಅನ್ನುವಂಥದ್ದು. ಈ ಎಲ್ಲ ಹಂಬಲಗಳ ಜೊತೆಗೆ ನಮ್ಮ ಹಿಂಭಾಗದಲ್ಲಿ 5 ಕುಟೀರಗಳು ಬರ್ತವೆ. ಆ ಕುಟೀರಗಳಲ್ಲಿ ನಮ್ಮ ಶಿವಮೊಗ್ಗಕ್ಕೆ ಯಾರೇ ಸಾಹಿತಿಗಳು ಬರಲಿ, ಸಾಂಸ್ಕೃತಿಕ ಮನಸ್ಸುಗಳು ಬರಲಿ, ಅವರಲ್ಲಿ ಉಪಸ್ಥಿತರಿದ್ದು ಸಾಹಿತ್ಯ ಕೃಷಿಯನ್ನ ಮಾಡೋದಕ್ಕೆ ಬೇಕಾದಂತಹ ಅವಕಾಶಗಳನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದು. ಇಲ್ಲಿ ಭವನದಲ್ಲಿ ಅವರ ಬಿಡುವಿನ ವೇಳೆಯಲ್ಲಿ ಬೇರೆಯ ಅವರ ಸಾಂಸ್ಕೃತಿಕ ಮನಸ್ಸುಗಳು ಅವರ ಜೊತೆಯಲ್ಲಿ ಸಂವಾದ ನಡೆಸಬೇಕು ಅನ್ನುವಂಥದ್ದು. ಹಾಗೆಯೇ ಅನೇಕ ಕಮ್ಮಟಗಳು, ಈಗಾಗಲೇ ನಾವು ಮಕ್ಕಳಿಗೆ ಸಾಹಿತ್ಯದ ಕಮ್ಮಟಗಳನ್ನು ಮಾಡ್ತಾ ಇದ್ದೇವೆ. ಯುವಕರಿಗೆ ಕಥಾ ಕಮ್ಮಟ, ಕಾವ್ಯ ಕಮ್ಮಟ, ಗೀತಗಾಯನ ಕಮ್ಮಟ, ಜನಪದ ಕಲೆಗಳ ಕಲಿಕಾ ಶಿಬಿರ, ಈಗ 10 ಹಲವು ರೀತಿಯ ಶಿಬಿರಗಳನ್ನು ಮಾಡ್ತಾ ಇದ್ದೇವೆ. ಆ ಶಿಬಿರಗಳನ್ನು ನಡೆಸೋದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆ ಈ ಸಾಹಿತ್ಯ ಗ್ರಾಮದಲ್ಲಿ ಇರಬೇಕು ಅನ್ನುವಂಥದ್ದು ನಮ್ಮ ಕಲ್ಪನೆ. ಆದರೂ ಕೂಡ ಒಂದೇ ಭವನ ನಿರ್ಮಾಣ ಆಗಿದ್ರು ಕೂಡ ಆ ಭವನದಲ್ಲಿ ಪರಿಷತ್ತು ಮತ್ತು ಸಾಹಿತ್ಯ ಗ್ರಾಮ ಮುಂದಿನ ಚಟುವಟಿಕೆಗಳನ್ನು ಹೇಗೆ ನಡೆಸಬೇಕು ಅನ್ನೋದಕ್ಕೆ ಮಾದರಿಯಾಗುವ ರೀತಿಯ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಬಂದಿದೆ. ಹಣ ಇಲ್ಲ, ಆದರೆ ಹಣ ಕೊಡುವ ಮನಸ್ಸುಗಳಿದ್ದಾರೆ. ನೋಡಿ, ಭೋಜೇಗೌಡರು ಪೀಠೋಪಕರಣಗಳಿಗಾಗಿ 3 ಲಕ್ಷ ರೂಪಾಯಿ ಹಣ ಕೊಟ್ಟರು. ಅದನ್ನ ತೆಗೆದುಕೊಳ್ಬೇಕು ಅಂತ ಅಂದ್ರೆ ಅಲ್ಲೊಂದರಿಗೆ ಹೋದಾಗ ನಿಮ್ಮ ಕಂದಾಯದ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ತಗೊಂಡ್ಬರಿ ಅಂತ ಮಹಾನಗರ ಪಾಲಿಕೆ ಕೇಳಿದ್ರೆ 1 ಲಕ್ಷದ ಚಿಲ್ಲರೆ ದುಡ್ಡಾಗಿದೆ. 10 ವರ್ಷದಿಂದ ಕಂದಾಯ ಕಟ್ಟಿಲ್ಲ. ಕೊನೆಗೆ ಸಾಮಾಜಿಕ ಜಾಲತಾಣದಲ್ಲಿ ಮನವಿ ಮಾಡ್ಕೊಂಡೆ, ನಮ್ಮ ಹತ್ರ ಹಣ ಇಲ್ಲ, ಈ ಸ್ಥಿತಿ ಇದೆ, ದಯಮಾಡಿ ಸಹಾಯ ಮಾಡಿ. ನೋಡಿ, ಅಲ್ಲಿ ಮಾನ್ಯರು ದಾನ ಕೊಟ್ಟದನ್ನ ಅಲ್ಲಿ ಫಲಕ ಹಾಕಿದ್ದೇವೆ. ಆ ಕೊಟ್ಟ ದಾನಿಗಳೆಲ್ಲರೂ ಕೂಡ ಸಾಹಿತ್ಯದ ಗಣ್ಯರೇ. ಮೊದಲಿಗೆ ಸವಿತಾ ನಾಗಭೂಷಣ್ ಅವರು 25,000 ರೂಪಾಯಿ, 32 ವರ್ಷ ಅವರು ಉಪನ್ಯಾಸಕ ವೃತ್ತಿಯನ್ನ ಮಾಡುವಂತವರು.
ಆದರೆ ಎಲೆಮರೆಯ ಕಾಯಾಗಿ ಅವರು ತಮ್ಮದೇ ಆದಂಥ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ನನ್ನ ಸಾಹಿತ್ಯವನ್ನು ಬಹಳ ಜನ ಓದಿಲ್ಲ ಅಂತೇಳಿ. ಅದು ಆಗಬಾರ್ದು. ಅಂದ್ರೆ ಆ ಕಾರಣಕ್ಕಾಗಿ ಈ ಸಮ್ಮೇಳನದ ಮೂಲಕ ಅವರ ಸಾಹಿತ್ಯಕ್ಕೆ ಒಂದು ಹೊಸ ಬೆಳಕಾಗುವ ಪ್ರತಿಭೆ, ಅದರ ಪ್ರತಿಫಲನ ಇವತ್ತು ನಮ್ಮ ಎಲ್ಲರ ಅಂತರಾತ್ಮದಲ್ಲಿ ಆಗಲಿ ಅನ್ನುವಂಥ ಉದ್ದೇಶದಿಂದ ಅವರ ಸಾಹಿತ್ಯ ಸಾಧನೆಯ ಗೋಷ್ಠಿಯನ್ನು ಕೂಡ ವ್ಯವಸ್ಥೆ ಮಾಡಿದ್ದೇವೆ. ಇನ್ನೊಂದು ಬಹಳ ಮುಖ್ಯ, ನಮ್ಮ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಬಂದಂತ ನಾಗ್ತಿಹಳ್ಳಿ ಚಂದ್ರಶೇಖರ್ ನನಗೆಲ್ಲ ಬಹಳ ಜನ ಕೇಳ್ತಾ ಇದ್ರು, ಬರ್ತಾರೆ ವಾಲ್ಮೀಕಿ ಇದ್ದ ಹಾಗೆ ತಮ್ಮದೇ ಆದಂತ ಕ್ಷೇತ್ರದಲ್ಲಿ ತಮ್ಮನ್ನು ಸಮರ್ಪಣವಾಗಿ ತೊಡಗಿಸಿಕೊಂಡು ಅದ್ರ ಜೊತೆಗೆ ನಾಡಿನ ಚಲನಚಿತ್ರ ಕ್ಷೇತ್ರಕ್ಕೆ, ಅದರ ಜೊತೆಗೆ ಸಾಹಿತ್ಯ ಕ್ಷೇತ್ರಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂತರು. ಕನ್ನಡ ಅಸ್ಮಿತೆಯನ್ನು ವಿಶ್ವಕ್ಕೆ ಅವರ ಕಾಗೆ ಮುಟ್ಟಿದ ನೀರು ಆ ಕೃತಿಯನ್ನ ಓದಿದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪ ಅವರು ಸಮ್ಮೇಳನದ ಸ್ಮರಣಾ ಸಂಚಿಕೆ ಕ್ರಿಯಾಶೀಲತೆಯ ಒಳನೋಟ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಕೆ ರಮೇಶ್ ಅವರೇ, ವೇದಿಕೆಗಳಿರ್ತಕ್ಕಂಥ ತಾಲೂಕು ಮಟ್ಟದ ಎಲ್ಲ ಅಧ್ಯಕ್ಷಗಳೇ, ಎಲ್ಲ ಸಾಹಿತಿಗಳಿರ್ಬೋದು, ಈ ಸಭೆಗೆ ಗಣ್ಯ ವ್ಯಕ್ತಿಗಳು ಯಾರಪ್ಪ ಅವರೆಲ್ಲರೂ ಕೂಡ ಇದ್ದಾರೆ. ಈ ವೇದಿಕೆಗಳಿರ್ತಕ್ಕಂಥ ಎಲ್ಲರೂ ಗಣ್ಯರು ಕೂಡ ನನ್ನ ಗೌರವದ ಈ ಸಂದರ್ಭದಲ್ಲಿ ಕೊಡ್ತಾ ಈ ಮುಂಭಾಗದಲ್ಲಿರ್ತಕ್ಕಂಥ ಸಾಹಿತಿ ಇವತ್ತು ಸಮ್ಮೇಳನದ ಎಲ್ಲ ಗಣ್ಯರಿಗೂ ಕೂಡ ಹಿರಿಯರಿಗೂ ಕೂಡ ನನ್ನ ಗೌರವವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಪತ್ರಿಕಾ ಮಾಧ್ಯಮದವರು ಕೂಡ ಇದ್ದಾರೆ. ನಾನು ಸಾಹಿತಿ ಬಗ್ಗೆ ಜಾಸ್ತಿ ಹೆಚ್ಚು ಭಾಷಣ ಮಾಡೋದಕ್ಕೆ ನನಗೆ ವೈಯಕ್ತಿಕವಾಗಿ ತೊಂದರೆ ಆಗ್ಬೋದು, ಆದರೆ ಕೆಲಸ ಮಾಡೋದಕ್ಕೆ ಯಾವತ್ತೂ ಕೂಡ ನಿಮ್ಮ ಪರವಾಗಿ ನಾನು ಯಾವತ್ತೂ ಕೂಡ ಇರ್ತೀನಿ ಅಂತಕ್ಕಂಥದ್ದನ್ನ ಹೇಳಿ ಇಷ್ಟಪಡ್ತೀನಿ. ಮತ್ತು ಭಾಳ ಸಂತೋಷ ಆಗ್ತದೆ ಇವತ್ತು ಸಾಹಿತ್ಯ ಅಂತ ಹೇಳಿದಾಗ ನಾನು ನನ್ನ ತಂದೆ ಬಂಗಾರಪ್ಪಾಜಿಯವ್ರನ್ನ ಭಾಳ ನೆನಪು ಮಾಡಿಕೊಳ್ಬೇಕಾಗುತ್ತೆ. ಯಾಕಂದರೆ ಅವರು ನೆಲ ಜಲ ಭಾಷೆ ಅಂತಕ್ಕಂಥದ್ದನ್ನು ಭಾಳ ಅವರ ಅಧಿಕಾರ ಇದ್ದಾಗ, ಅವ್ರಿಗೆ ಅಧಿಕಾರ ಇದ್ದಾಗ ಭಾಳ ಮುಂಚೂಣಿಯಲ್ಲಿ ಅದು ತಗೊಂಡು ಅವರ ಕರ್ತವ್ಯನ ಆ ಸಂದರ್ಭಿಕವಾಗಿ ಅವ್ರು ಮಾಡಿರ್ತಕ್ಕಂಥದ್ದು. ಕಾವೇರಿ ವಿಚಾರ ಇರಲಿ, ಬೆಳಗಾಮಲ್ಲಿ ಫಸ್ಟ್ ಕನ್ನಡ ಮೇಯರ್ ಮಾಡ್ತಕ್ಕಂಥ, ಕರ್ನಾಟಕದ ಮೇಯರ್ ಮಾಡ್ತಕ್ಕಂಥದ್ದಲ್ಲಿ ಯಾವುದೇ ತೀರ್ಮಾನವನ್ನು ಮಾಡಬೇಕಾದ್ರೆ ಕನ್ನಡ ನೆಲ ಜಲ ಭಾಷೆಗೆ ಹೆಚ್ಚಿನ ಒಂದು ಗೌರವವನ್ನು ಕೊಡ್ತಕ್ಕಂಥದ್ದು ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ನನಗೆ ವೈಯಕ್ತಿಕವಾಗಿ ನನ್ನ ತೊಂದರೆ ಯಾಕೆ ಅಂತ ಹೇಳಿದರೆ, ನಮ್ಮನ್ನೆಲ್ಲ ಕಾನ್ವೆಂಟಿಗೆ ಸೇರಿಸ್ಬಿಟ್ರು. ನಾವೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದೆ, ನಾವೆಲ್ಲ ಅಂತೇಳಿ ಕೆಲಸಕ್ಕೆ ಅದಕ್ಕೆ ಮಾಧ್ಯಮದವರಿಗೆ ನಮಗೆ ಸ್ವಲ್ಪ ಭಾಳ ಚೆನ್ನಾಗಿ ನಡೀತಾ ಇರುತ್ತೆ ಸ್ಕ್ರಿಪ್ಟಲ್ಲಿ. ಅದಿರಲಿ ಒಂದು ಕಡೆಗೆ. ಆದರೆ ನನ್ನ ತಂದೆ ಬಂಗಾರಪ್ಪಾಜಿಯವರು ಅವ್ರು ಕಷ್ಟಪಟ್ಟು ಒಂದು ಹಳ್ಳಿಯಿಂದ ಅವರು ಒಂದು ಲೈಬ್ರರಿಗೆ ಹೋಗಿ ಅಲ್ಲಿ ಕಲಿತು ಮೇಲೆ ಅವ್ರು ಬರ್ತಕ್ಕಂಥ ಸ್ವಂತ ಶಕ್ತಿ ಮೇಲೆ ಅವರ ಹಳೆ ಕನ್ನಡ ಎಲ್ಲ ಕೂತ್ಕೊಂಡು ಹಾಗೆ ಭಾಷಣ ಮಾಡಬೇಕಾದ್ರೆ ಹಾಗೆ ಹೇಳ್ಬಿಡೋರು. ರನ್ನಪ್ಪ ಅವ್ರದೆಲ್ಲ ಕವಿತೆಗಳನ್ನ, ಹಳೆ ಕನ್ನಡ ಕವಿತೆಗಳನ್ನೆಲ್ಲ ಹೇಳೋರು. ನಾವು ತಲೆ ಕೆಟ್ಟು ಹೋಗೋದು ಕೆಲಸದಲ್ಲಿ. ಅಂದರೆ ಅಷ್ಟೊಂದು ಅವರು ವಿದ್ಯಾಭ್ಯಾಸವನ್ನು ಮಾಡಿ ಅವ್ರ ತಿಳುವಳಿಕೆ ತಗೊಂಡ್ರು. ಆ ವ್ಯವಸ್ಥೆ ನಮ್ಮಲ್ಲಿ ನಾವು ಕಲಿಕೆಯಲ್ಲಿ, ನಾನು ಶಿವಮೊಗ್ಗದಲ್ಲೇ ಹುಟ್ಟಿದ್ದು. ನಾನು ಶಿವಮೊಗ್ಗದಲ್ಲಿ ಜಯಮ್ಮ ಹಾಸ್ಪಿಟಲಲ್ಲೇ ಹುಟ್ಟಿ ನಾವು ಮೆಗಾ ಹೆಸರು ಶಾಲೆ ಸೇಕ್ರೆಡ್ ಹಾರ್ಟ್ ಅಲ್ಲ, ಪಕ್ಕದಲ್ಲಿ ಮೇರಿ ಮಾರ್ಕೆಟ್ ಸ್ಕೂಲಲ್ಲಿ ಹೋಗಿ ಸೆಂಟ್ ಚಾರ್ಲ್ಸ್ ಹೋಗಿ ಸೆಂಟ್ ಜೋಸೆಫ್. ಸೊ ನಮಗೆ ಕಾನ್ವೆಂಟ್ ಬಂದ ತಕ್ಷಣ ಅದು ಸ್ವಲ್ಪ ಆ ವ್ಯವಸ್ಥೆ ಆಯಿತು. ಆದರೆ ಅದಾದ್ಮೇಲೆ ಇವಾಗ ಮಾನ್ಯ ಮುಖ್ಯಮಂತ್ರಿಗಳು ನಿಮಗೆ ಎಂಥ ಕೆಲಸ ಕೊಡ್ತಾರೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಆ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೊಡ್ತಾರೆ. ಅದಕ್ಕೆ ಅವಾಗ ಮಾಧ್ಯಮದವರಿಗೆ ನಮಗೆ ಸ್ವಲ್ಪ ನನಗೆ ಓದೋದನ್ನು ಸ್ವಲ್ಪ ಕಷ್ಟ ಬರುತ್ತೆ. ಮೊದಲು ಬರ್ಕೊಂಡು ಕನ್ನಡನೇ ಬರಲ್ಲ ಅಂದ್ಬಿಟ್ಟು ಇಲ್ಲಿ ಬಂದು ಎದುರುಗಡೆ ಮಾತಾಡೋ ಭಾಗ್ಯ ನನಗೆ ಸಿಗ್ತಿದ್ರೆ ಅದು ಕೆಲಸಕ್ಕೆ ನಾವು ಬಿಡ್ತದೆ. ಅವ್ರು ಮಾಡ್ಕೊಳ್ತಾರೆ, ನಾವು ಮಾಡ್ಕೊಳ್ತೀವಿ. ಓದೋದು ನಮಗೆ ಕಷ್ಟ ಆಗ್ಬೋದೇ ಹೊರತು, ಆದರೆ ನನ್ನ ಕನ್ನಡ ಭಾಷೆಗೆ ನನ್ನ ಕರ್ತವ್ಯ ನಮ್ಮ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಏನು ಕೊಟ್ಟಿದ್ದಾರೆ ಅದಕ್ಕೆ 100% ಹೆಚ್ಚು ಕೆಲಸವನ್ನು ಮಾಡತಕ್ಕಂಥ ವಿಶ್ವಾಸವನ್ನು ನಾನು 100% ಕೊಡ್ತೀನಿ. ಅದಕ್ಕೆ ಕೆಲಸ ಹೇಳ್ತೀನಿ. ಭಾಳ ಪ್ರಶ್ನೆ ಇದು ಪದೇ ಕೇಳಿದಾಗ, ಹೋಗಮ್ಮ ನಿಮ್ಮ ಮಕ್ಕಳಿಗೆ ನಾನೇನು ಪಾಠ ಹೇಳ್ಕೊಡೋದು ಬಿಟ್ಬಿಡು, ನಾನು ಕೆಲಸ ಮಾಡೋಕ್ಕೆ ಮಾತಾಡೋದು ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಯಾಕೆಂದರೆ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಭವಿಷ್ಯನೂ ನೋಡ್ಬೇಕು ಇವತ್ತಿನ ವ್ಯವಸ್ಥೆಯಲ್ಲಿ. ಆದರೆ ನಮ್ಮ ಕನ್ನಡ ಕಲೆ ಸಂಸ್ಕೃತಿ ಅಂತಕ್ಕಂಥದ್ದು ಆ ನಮ್ಮ ಫೌಂಡೇಶನ್ ಅಂತ ಏನು ಹೇಳ್ತೀವಿ, ಬೇಸಿಕ್
ಅದನ್ನು ನಾವು ಬಿಟ್ಟು ಹೋಗ್ತಕ್ಕಂಥದ್ದು ಅದು ಯಾವುದೇ ಕಾರಣಕ್ಕೂ ಆಗಬಾರ್ದು. ನಮಗೆ ಎಲ್ಲರೂ ಹೋದರೆ ಸರ್ ಕನ್ನಡ ಮೀಡಿಯಂ ಅಂತ, ಹೌದು ಕನ್ನಡ ಮೀಡಿಯಂನಲ್ಲಿ ಏನಾಗಿದೆ, ನಾನು ನೇರವಾಗಿ ನಾವು ಚರ್ಚೆಗೂ ಕೂಡ ಮುಂದಿನ ದಿನಗಳಲ್ಲಿ ಹಿರಿಯರೆಲ್ಲ ನಮಗೆಲ್ಲ ಮಾರ್ಗದರ್ಶನ ಕೊಡಬೇಕಾಗುತ್ತೆ. ಒಂದು ಕಡೆಗೆ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಇದೆ, ಯಾಕಂದ್ರೆ ಇಂಥ ವೇದಿಕೆಗಳನ್ನು ಹಂಚ್ಕೊಂಡಾಗ ಮುಂದಿನ ದಿನ ಯಾಕಂದ್ರೆ ಅಧ್ಯಕ್ಷರು ಬಂದಿದ್ರು ನನಗೆ ಕೊಡಬೇಕಾದ್ರೆ ಸರ್ಕಾರಿ ಶಾಲೆಯಲ್ಲಿ, ಅದು ನನ್ನ ಡ್ಯೂಟಿ, ಅದು ನನ್ನ ಕರ್ತವ್ಯ. ಆದರೆ ಏನಾಗಿದೆ ಸುಪ್ರೀಂ ಕೋರ್ಟಲ್ಲಿ ಮೀಡಿಯಂ ಆಫ್ ಸೆಲೆಕ್ಷನ್ ಏನಿದೆ ಪೇರೆಂಟ್ಸು ಮತ್ತು ಮಕ್ಕಳದು, ಅದು ಸುಪ್ರೀಂ ಕೋರ್ಟಲ್ಲಿ ಆರ್ಡರ್ ಇದೆ. ದಟ್ ಇಸ್ ದ ರೈಟ್ ಆಫ್ ದ ಪೇರೆಂಟ್. ಅದು ರೈಟ್ ಪೇರೆಂಟ್ಸಿಗೆ ಬರ್ತದೆ. ಅದು ನಮ್ಮ ಕೈ, ನಾವು ಇದನ್ನೇ ಓದು ಅಂತ ಹೇಳೋದಕ್ಕೆ ಬರೋದೇ ಇಲ್ಲ. ಅದಕ್ಕೆ ಪಾರಂಪರಿಕವಾಗಿ ತಮಿಳು ಮೀಡಿಯಂ ಇದೆ, ಮಲಯಾಳಂ ಮೀಡಿಯಂ ಇದೆ, ತೆಲುಗು ಮೀಡಿಯಂ ಇದೆ, ಇಂಗ್ಲೀಷ್ ಮೀಡಿಯಂ ಇದೆ, ಕನ್ನಡ ಇದೆ, ಉರ್ದು ಇದೆ, ಬೇರೆ ಬೇರೆ ಅವ್ರು ಯಾವುದಾದ್ರು ಭಾಷೆ ಮಾತೃಭಾಷೆಯಲ್ಲಿ ಮಾತಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಆದರೆ ಒಂದು ಕರ್ನಾಟಕದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಕಡ್ಡಾಯವಾಗಿ ಕನ್ನಡ ಲ್ಯಾಂಗ್ವೇಜ್ನ ಅವರು ಕಲಿಯಲೇಬೇಕು. ಅದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲ್ಲ. ಅದನ್ನು ಮಾನ್ಯ ಅಧ್ಯಕ್ಷರು ನನಗೆ ಮನವಿಯನ್ನು ಕೊಡಬೇಕಾದ್ರೆ ಮನೆಗೆ ಬಂದಾಗ ಅವ್ರು ಅಧ್ಯಕ್ಷರಾದ ತಕ್ಷಣ ನಾನು ಅಧ್ಯಕ್ಷರಿಗೆ ಹೇಳಿದೆ, ಅಧ್ಯಕ್ಷರೇ ನೀವೇ ನನಗೆ ಕೊಡಿ, ಯಾಕಂದ್ರೆ ನೀವೆಲ್ಲ ಕನ್ನಡಕ್ಕೆ ಸಾಕಷ್ಟು ಸಹಕಾರ ಮಾಡ್ತೀವಿ, ನಿಮ್ಮೆಲ್ಲರ ಸಹಕಾರ ಬೇಕಾಗ್ತದೆ. ಈಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಕನ್ನಡದಲ್ಲಿ ಇನ್ನೂ ಚೆನ್ನಾಗಿ ಹೆಂಗೆ ಮಾಡ್ಬೋದು, ಮಕ್ಕಳಿಗೆ ಸಹಕಾರವನ್ನು ಹೆಂಗೆ ಮಾಡ್ಬೋದು ಅಂತೇಳಿ ನನಗಿಂತ ನಿಮಗೆಲ್ಲ ತಿಳುವಳಿಕೆ ಇದೆ. ದಯವಿಟ್ಟು ನೀವು ನನಗೆ ಸಹಕಾರ ಮಾಡಿ ಅಂತೇಳಿ ನಾನು ಓಪನ್ ಆಗಿ ಅವ್ರಿಗೆ ಕೇಳ್ಕೊಂಡೆ. ಅದಕ್ಕೆ ನಾನು ಈಗಲೂ ಕೂಡ ಈ ವೇದಿಕೆ ಮೂಲಕ ಎಲ್ಲ ಥರದ ಒಂದು ನಮ್ಮ ನೆಲ ಜಲ ಭಾಷೆ ವಿಚಾರವಾಗಿ ಮತ್ತೆ ಸಾಹಿತ್ಯವನ್ನು ತಗೊಳ್ತಕ್ಕಂಥದ್ದು ಮತ್ತೆ ಏನು ನೀವು ಇಂಥ ಕಾರ್ಯಕ್ರಮಗಳನ್ನು ಮಾಡಿ, ಯಾಕಂದ್ರೆ ಇಂಥದ್ದೆಲ್ಲ ದೊಡ್ಡ ಜನರು ಸೇರ್ಬೇಕು, ಇನ್ನೂ ಜಾಸ್ತಿ ಜನ ಸೇರ್ಬೇಕು, ಹಬ್ಬ ಮಾಡ್ಬೇಕು. ಯಾಕಂದ್ರೆ ನಾವು ಕನ್ನಡ ತಾಯಿಯ ಒಂದು ಹಬ್ಬ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇದ್ದೀವಿ ನಾವು. ನಿನ್ನೆ ಅದೇ ಕಾರಣಕ್ಕೂ ತಪ್ಪು ಮಾಡೋದಕ್ಕೆ ಬೇರೆಯವರಿಂದಲೂ ಬಿಡೋದಿಲ್ಲ, ನನ್ನಿಂದಲೂ ತಪ್ಪಾಗೋದಿಲ್ಲ. ಕನ್ನಡನ ಉಳಿಸಿ ಬೆಳೆಸ್ತಕ್ಕಂಥ ಜವಾಬ್ದಾರಿನ 100% ನಾನು ಮಾಡ್ತೀನಿ ಅಂತಕ್ಕಂಥದ್ದು ಈ ವೇದಿಕೆ ಮೂಲಕ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ನನಗೆ ನಮ್ಮ ತಂದೆ ಬಂಗಾರಪ್ಪಾಜಿಯವರ ಹೆಸರು ಹೇಳಿದೆ. ಯಾಕಂದ್ರೆ ನಮ್ಮ ತಂದೆ ಬಂಗಾರಪ್ಪಾಜಿಯವರು ರಾಷ್ಟ್ರದಲ್ಲಿ ಅವ್ರಿಗೆ ಬಹಳ ಆಸೆ ಇತ್ತು. ಬಂಗಾರಪ್ಪಾಜಿಯವರು ಏನಂತ ಹೇಳಿದ್ರೆ ರಾಷ್ಟ್ರಕವಿ ಕುವೆಂಪು ಅಂತ ಹೇಳ್ತೀವಿ ಅವ್ರ ಹೆಸರು. ಯಾಕಂದ್ರೆ ಅವರು ನಮ್ಮ ತಂದೆಯವ್ರ ಗುರುಗಳು ಕೂಡ ಇದ್ದರು, ಅವ್ರು ಟೀಚರ್ ಆಗಿದ್ರು, ಅವ್ರು ಪಾಠ ಹೇಳ್ಕೊಡ್ತಾ ಇದ್ರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ. ಅವರು ಪಾಠ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇವರೇ ಮುಖ್ಯಮಂತ್ರಿಗಳಾದಾಗ ಸರ್ ಕುವೆಂಪು ವಿಶ್ವವಿದ್ಯಾಲಯ ಬೇರೆ ಕಡೆಗಿತ್ತು, ಅದನ್ನು ಯಾವುದೇ ಕಾರಣಕ್ಕೂ ಅದು ಬಿಡೋದಿಲ್ಲ, ಅದು ನಮ್ಮ ಊರಲ್ಲೇ ಆಗ್ಬೇಕು ಅಂತೇಳಿ ಇವತ್ತು ಶಿವಮೊಗ್ಗದಲ್ಲಿ ಇವತ್ತು ಕುವೆಂಪು ಹೇಳ್ತೀವಿ. ಸ್ವಲ್ಪ ಹದಗೆಟ್ಟಿದೆ, ಅದನ್ನು ರಿಪೇರಿ ಮಾಡ್ತಕ್ಕಂಥ ಹಂತದಲ್ಲಿ ಇದ್ದೀವಿ. ಅದನ್ನು ಮಾಡಬೇಕಾಗತ್ತೆ. ಅದನ್ನ ಕಾರಣಾಂತರದ ಆ ವ್ಯವಸ್ಥೆ ನನಗೆ ಕೊಟ್ಟಿದ್ದಾರೆ. ಆದರೆ ಬಂಗಾರಪ್ಪಾಜಿಯವರು ಮತ್ತು ನಮ್ಮ ರಾಜ್ಯದಲ್ಲಿ ಕುವೆಂಪು ಹೆಸರಲ್ಲಿ, ರಾಷ್ಟ್ರಕವಿ ಕುವೆಂಪು ಹೆಸರಲ್ಲಿ ಒಂದು ವಿಶ್ವವಿದ್ಯಾಲಯ ಇದೆ ಅಂತ ಹೇಳಿದ್ರೆ ನಮ್ಮ ಕರ್ತವ್ಯ ಆಗುತ್ತೆ, ಮತ್ತೆ ನನ್ನ ಕರ್ತವ್ಯ ಆಗುತ್ತೆ, ನಮ್ಮ ಸರ್ಕಾರದ ಕರ್ತವ್ಯ ಆಗುತ್ತೆ. ಅದನ್ನು ಉಳಿಸಿ ಬೆಳೆಸ್ತಕ್ಕಂಥ ಮತ್ತೆ ಮೇಲ್ದರ್ಜೆಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ಅದನ್ನ ರಾಷ್ಟ್ರಕವಿ ಕುವೆಂಪುರಿಗೆ ಗೌರವ ಕೊಡ್ತೇನೆ, ಅದು ಹಾಳಾದ್ರೆ ಅವರಿಗೆ ಗೌರವ ಕೊಟ್ಟಾಗ ಅದನ್ನ ನಾವು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ಅದ್ರ ಜೊತೆಗೆ ಅವರ ಯಾಕಂದ್ರೆ ಅವ್ರ ಹೆಲ್ತ್ ಇಶ್ಯೂ ಇರ್ತದೆ, ಆರೋಗ್ಯದ ಸಮಸ್ಯೆ ಇರೋದ್ರೆ ಅವ್ರು ಮೈಸೂರಲ್ಲೇ ಇರ್ತಾರೆ. ಆದರೆ ನಮ್ಮ ತಂದೆ ಬಂಗಾರಪ್ಪಾಜಿ ಅವರು ನೋಡಿ ಸರ್, ಅವರಿಗೆ ಎಷ್ಟು ಗೌರವ, ವ್ಯಕ್ತಿ ಗೌರವ ಒಂದು ಕಡೆಗಾಗಿ ಆ ಭಾಷೆಗೂ ಕೂಡ ಆ ಭಾಷೆನ ತಗೊಂಡು ಹೋಗ್ತಕ್ಕಂಥ ರೀತಿ ಹೇಗಿದೆ ಅಂತ ಹೇಳಿದ್ರೆ ಅವ್ರ ಚಿಂತನೆ. ಅವ್ರೇನ್ ಮಾಡ್ತಾರೆ, ಮೈಸೂರಿಗೆ ಅವರೇ ಹೋಗ್ತಾರೆ, ಅವಾರ್ಡ್ ತಗೊಂಡು ಹೋಗ್ತಾರೆ, ಅವ್ರ ಮನೆಗೆ ಹೋಗ್ತಾರೆ, ಅವ್ರು ಹೇಳ್ತಾರೆ ನಾನು ಯಾರ ಜೊತೆ ಕಳಿಸ್ಬೋದಾಗಿತ್ತು, ಯಾಕಂದ್ರೆ ಈ ರಾಜ್ಯದ ನಾನು ಮುಖ್ಯಮಂತ್ರಿ, ಆದರೆ ನೀವು ಗುರುಗಳ ಸ್ಥಾನದಲ್ಲಿದ್ದೀರಿ, ನಾನು ಶಿಷ್ಯ ಯಾವತ್ತೂ ಕೂಡ ನಿಮ್ಮನೆಗೆ ಬಂದು ನಾನು ಕಲ್ತ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿ, ನಿಮ್ಮನೆಗೆ ನನಗೆ ಕೊಡ್ತಕ್ಕಂಥ, ನಾನು ಏನಾದರೂ ಇವತ್ತು ಈ ಸ್ಥಾನದಲ್ಲಿ ಇದ್ದೇನೆ ಅಂದರೆ ಅದು ನಿಮ್ಮಿಂದಲೂ ಕೂಡ ಅನ್ನೋದಕ್ಕೆ ನಾನು ಇವತ್ತು ಆ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ನಿಮ್ಮ ಮನೆಗೆ ಬಾಗಿಲಿಗೆ ಬಂದು ಏನು ಅವಾರ್ಡ್ ಕೊಡ್ತಕ್ಕಂಥದ್ದನ್ನ ಸನ್ಮಾನವನ್ನು ಮಾಡಿದ್ದೀರಿ ಅಂತಕ್ಕಂಥದ್ದು ಹೇಳಿದಾಗ ಕುವೆಂಪು ಹೇಳ್ತಾರೆ, ಇಲ್ಲ ಬಂಗಾರಪ್ಪವ್ರೆ ಸರ್, ನಮ್ಮ ತಂದೆಯವರಿಗೆ ಸರ್ ಅಂತಾರೆ, ಸರ್ ಅಂತಾರೆ, ಅವ್ರ ಹೆಸರಿಗೆ ಯಾವತ್ತೂ ಪಡೆದಿಲ್ಲ, ಸರ್ ಅಂತಾನೆ ಮಾತಾಡಿದ್ಮೇಲೆ ಇಲ್ಲ ನನಗೂ ಬರೋಕ್ಕೆ ಆಸೆ ಇತ್ತು, ಆದರೆ ಏನು ಮಾಡೋದು, ಸ್ವಲ್ಪ ಆರೋಗ್ಯದ ಸಮಸ್ಯೆ ಇರೋದ್ರಿಂದ ನನಗೆ ಕಷ್ಟ ಆಯಿತು ಅಂತೇಳಿ. ವಯಸ್ಸಾದ ಭಾಳ ಆಸೆ ಇರ್ತದೆ, 108 ಆಸೆಗಳು ಇರ್ತವೆ. ಅದು ನಮ್ಮ ತೀರ್ಥಹಳ್ಳಿ ಅಧ್ಯಕ್ಷರು ಹೇಳಿದ್ದಾರೆ, ಅವತ್ತು ನೀವು ಇದ್ರೆ ಅವ್ರ ಕೇಳಿ ನಮ್ಮ ಕುವೆಂಪು ಪ್ರತಿಷ್ಠಾನ ಅಲ್ಲಿ ಭಾಷಣ ಮಾಡಬೇಕಿದ್ರೆ ನಾನು ಅಲ್ಲಿ ನೆನೆಸ್ಕೊಂಡೆ. ನಾನು ಫಸ್ಟ್ ಟೈಮ್ ಅವಾಗ ಕುವೆಂಪು ಪ್ರತಿಷ್ಠಾನ ಹುಬ್ಬಳ್ಳಿಗೆ ಹೋದಾಗ ನಮ್ಮ ತಂದೆಯವ್ರು ಹೇಳ್ತಾರೆ, ಹೌದಾ ಏನು ಆಸೆ ಇದೆ ನಿಮಗೆ ಅಂತ ಕೇಳ್ತಾರೆ. ಯಾರು? ಕುವೆಂಪು ಅವರು ನಮ್ಮ ತಂದೆಯವರಿಗೆ. ಇಲ್ಲ ನಾನು ಹುಟ್ಟೂರು ನೋಡೋಕೆ ಆಸೆ ನನಗೆ, ಅದ್ರ ವಯಸ್ಸು ಹೋಗೋಕ್ಕಾಗಲ್ಲ, ಏನು ಮಾಡೋಕ್ಕಾಗತ್ತೆ ಅಂತ. ನೀವು ನಂಬಲ್ಲ, ಸರ್ಕಾರದ ವೆಚ್ಚದಲ್ಲಿ ಅವತ್ತೇ ಅಲ್ಲೇ ಒಂದು ಆರ್ಡರ್ ಮಾಡಿದ್ರೆ ಮೌಖಿಕವಾಗಿ ಹೇಳಿ ಸರ್ಕಾರಿ ಹೆಲಿಕಾಪ್ಟರ್ ಕಳಿಸಿ ಅವ್ರ ಅಳಿಯಂದರು ಈಗಲೂ ಕೂಡ ಇದ್ದಾರೆ, ಅವ್ರ ಹೆಸರು ಗಂಗಾಧರ ಚಿದಾನಂದ್ ಅವರು,
ಚಿದಾನಂದವರು ಮತ್ತೆ ಮಲ್ಲಿಕಾರ್ಜುನ್ ಅವರು ನಿಮ್ಮ ಚಿಕ್ಕಮಗಳೂರು ಇಲ್ಲ ತರೀಕೆರೆಯವರು ಅವರು ಮಂತ್ರಿಗಳಾಗಿರ್ತಾರೆ, ಮತ್ತೆ ಒಬ್ರು ಡಾಕ್ಟರು ಮತ್ತೆ ಪೈಲಟ್. ಇಷ್ಟು ಜನರನ್ನ ಮೈಸೂರಿಂದ ಹೆಲಿಕಾಪ್ಟರ್ ಅಲ್ಲಿ ಕುಪ್ಪಳ್ಳಿ ಮತ್ತು ಅವ್ರು ಹುಟ್ಟಿದ ಕುಪ್ಪಳ್ಳಿ ಅಲ್ಲ, ಅವ್ರು ಹುಟ್ಟಿದ ಪಕ್ಕದಲ್ಲ, ಅವ್ರ ತಾಯಿ ಊರಿದೆ ಅದು ಹಿರೇಕೊಡಿಗೆ ಅಂತ ಹೇಳಿ, ಅಲ್ಲೇ ಹೆಲಿಕಾಪ್ಟರ್ ಲ್ಯಾಂಡ್ ಮಾಡಿ ಹೆಲಿಪ್ಯಾಡ್ ಮಾಡಿ ಲ್ಯಾಂಡ್ ಮಾಡಿ ಅವ್ರ ಮನೆಯೆಲ್ಲ ಓಡಾಡಿಸಿ ಮತ್ತೆ ಹೆಲಿಕಾಪ್ಟರ್ ಅಲ್ಲಿ ವಾಪಸ್ಸು ಮೈಸೂರಿಗೆ ಬಿಡ್ತಕ್ಕಂಥ ಕೆಲಸವನ್ನ ಬಂಗಾರಪ್ಪ ಮಾಡಿದ್ರು. ಆ ಸಂದರ್ಭದಲ್ಲಿ ಅಷ್ಟಕ್ಕೆ ಬಿಡಲಿಲ್ಲ. ಹೆಲಿಕಾಪ್ಟರ್ ಬರ್ಬೇಕಾದ್ರೆ ಪೈಲಟ್ ಅವ್ರಿಗೆ ಹೇಳಿದ್ರು, ಅವ್ರ ಹೆಸರಲ್ಲಿ ಒಂದು ಯೂನಿವರ್ಸಿಟಿ ಮಾಡಿದ್ದೀನಿ, ಒಂದು ರೌಂಡ್ ಕರ್ಕೊಂಡು ಹೋಗಿ ಅವ್ರನ್ನ ಬಿಡಬೇಕು ಅಂತ ಹೇಳಿ ಇಲ್ಲಿ ಬಂದು ಕುವೆಂಪು ಯೂನಿವರ್ಸಿಟಿ ವಿಶ್ವವಿದ್ಯಾಲಯನ ಫುಲ್ ಒಂದು ರೌಂಡ್ ಕೊಡಿಸಿ ಆಮೇಲೆ ಹೆಲಿಕಾಪ್ಟರ್ ಬಿಟ್ಟಿರ್ತಕ್ಕಂಥದ್ದು ನಮ್ಮ ತಂದೆ ಬಂಗಾರಪ್ಪಾಜಿಯವರು. ಅಂತ ಹೊಟ್ಟೆಯಲ್ಲಿ ಹುಟ್ಟಿ ಇವತ್ತು ನಿಮ್ಮೆಲ್ಲರ ಸೇವೆ ಮಾಡ್ತಕ್ಕಂಥ ಭಾಗ್ಯ ಏನಿದೆ ಅದು ಹೃದಯದಿಂದ ಯಾವತ್ತೂ ಕೂಡ ಅಪ್ಪಟ ಧರಣಿನಾಗಿ ಯಾವತ್ತೂ ಕೂಡ ಇರ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ರಾಜಕೀಯವಾಗಿ ತಗೊಳ್ಳೋದು ಬೇಡ. 1980 ಸೆಷನ್ ನಡೆಯುತ್ತೆ ಇಲ್ಲಿ ಬೆಳಗಾವಿಯಲ್ಲಿ. ಅಂತ ಸಂದರ್ಭದಲ್ಲಿ ಈ ಏಕೀಕರಣ ಮಾಡ್ತಕ್ಕಂಥದ್ದನ್ನು ಒಂದು ನಿರ್ಧಾರವನ್ನ ಅವತ್ತು ಅಲ್ಲಿ ಬೆಳಗಾವಿಯಲ್ಲಿ ನಡೀತದೆ ಅನ್ನೋದನ್ನ ಈ ಸಭೆಗೆ ಗಮನಕ್ಕೂ ಕೂಡ ಈ ಸಂದರ್ಭದಲ್ಲಿ ನಾನು ತರ್ತಾ ಹೆಚ್ಚು ನಾನು ವಿಚಾರಗಳನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಅದನ್ನ ನೋಡಿ ಎಲ್ಲರೂ ರೊಕ್ಕ ಕೇಳ್ತಾ ಇದ್ದಾರೆ, ರೊಕ್ಕ ಕೇಳ್ತಾ ಇದ್ದಾರೆ. ನಾಟಿಸೋದು ನಮ್ಮ ಕರ್ತವ್ಯ ಆಗ್ತದೆ. ಯಾಕಂದ್ರೆ ಕನ್ನಡಕ್ಕೆ ಅವರ ಕೊಡುಗೆ ಏನಿದೆ, ಅವರ ಉನ್ನತ ಸ್ಥಾನದಲ್ಲಿ ಯಾವತ್ತೂ ಕೂಡ ಮಾಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ ಎರಡು ವಿಚಾರ. ಒಂದು, ನೀವೇನು ನನ್ನ ಕೈಲಿ ಉದ್ಘಾಟನೆಯನ್ನ ಮಾಡಿಸಿದ್ರಿ, ಫೋಟೋ ಉದ್ಘಾಟನೆ ಮಾಡಿಸಿದ್ರಿ, ಇದನ್ನ ಆದಷ್ಟು ಬೇಗ ಮುಂದುವರೆಯುವಾಗ ನಮ್ಮ ಸರ್ಕಾರದಿಂದ ಹಣದ ವ್ಯವಸ್ಥೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ನಾನು ಇವತ್ತು ಸ್ವಲ್ಪ ನಾನು ಭಾಷಣ ಮಾಡಿ ಮುಂದೆ ಹೋಗ್ತೀನಿ. ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಇರೋರು ಕೂಡ 4 ಗಂಟೆಗೆ ಮುಖ್ಯಮಂತ್ರಿಗಳು ನನ್ನ ಶಿಕ್ಷಣ ಇಲಾಖೆಯಲ್ಲಿ ಆರ್ಥಿಕ ಒಂದು ಏನು ಬಜೆಟ್ ನಾವು ಮಂಡನೆ ಮಾಡಬೇಕು, ಅದಕ್ಕೆ ಪಡೆಯೋದ್ರಿಂದ ನೀವು ನಾನು ಬೇಗ ಕಳಿಸಲೇಬೇಕಾಗುತ್ತೆ. ಯಾಕಂದ್ರೆ ನಿಮಗೆ ಡೇಟು ನಾನು ಹೇಳಬೇಕೀಗ, ಅದಕ್ಕೆ ನಾನು ಎಷ್ಟು ಬೇಗ ಕಳಿಸ್ತೀರ ಅಷ್ಟು ಬೇಗ ನಿಮಗೆ ದುಡ್ಡು ಬರ್ತದೆ. ಅದಕ್ಕೆ ದಯವಿಟ್ಟು ನೀವು ನನ್ನ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ. ಆದರೆ ನೀವು ನನ್ನ ತಂದೆಯವ್ರ ಬಗ್ಗೆ ಇಷ್ಟೊಂದು ಹೇಳಿರೋದ್ರಿಂದ, ಅವರು ಶಿವಮೊಗ್ಗ ಜಿಲ್ಲೆಯವರಾಗಿರೋದ್ರಿಂದ ನೀವು ಲೈಬ್ರರಿ ಶುರು ಮಾಡಿ. ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ಚಲನಚಿತ್ರ ನಿರ್ದೇಶಕರು ಹಾಗೂ ಸಾಹಿತಿಗಳಾದ ನಾಗತಿಹಳ್ಳಿ ಚಂದ್ರಶೇಖರ್. ನಮ್ಮದು ಮುಖ್ಯವಾಗಿ ಮೌಖಿಕ ಪರಂಪರೆ, ಹೇಳುವ ಕೇಳುವ, ಒಬ್ಬರಿಂದ ಒಬ್ಬರಿಗೆ ಕೇಳುತ್ತಾ ಬೆಳೆದ ಜನಪದ. ಅಸಂಖ್ಯಾತ ಕವಿಗಳಿಗೆ ಹೆಸರೇ ಇಲ್ಲ. ಅಸಂಖ್ಯಾತ ಹೆಣ್ಣುಮಕ್ಕಳು ಜನಪದ ಗೀತೆಗಳನ್ನು, ಗಾದೆಗಳನ್ನು, ಬದುಕುಗಳನ್ನು, ಕಾವ್ಯಗಳನ್ನು ಹಾಡ್ತಾ ಇದ್ದಾರೆ. 18ನೇ ಶತಮಾನದ ಕೈಗಾರಿಕಾ ಕ್ರಾಂತಿಯ ನಂತರ ಮುದ್ರಣ ಬಂತು. ಅಕ್ಷರಗಳು, ಪ್ರಕಾಶನ, ಪತ್ರಿಕೋದ್ಯಮ, ಪುಸ್ತಕ ಪ್ರಕಟಣೆ ಇದೆಲ್ಲ ನಿಧಾನವಾಗಿ ಪಾಶ್ಚಾತ್ಯರಿಂದ ನಮಗೆ ಪ್ರವೇಶ ಮಾಡಿದ ಮೇಲೆ ಪುಸ್ತಕ ಪ್ರಪಂಚ, ಪುಸ್ತಕ ಉದ್ಯಮವಾದ ಮೇಲೆ ಕೇಳು ಜನಮೇಜಯನನ್ನ ಓದು ಜನಮೇಜಯ ಪಲ್ಲಟಿಸಿದ. ನಾವು ಓದಿಗೆ ಪ್ರಾರಂಭವಾಗಿದೆ. ಇದು ಅನೇಕ ದೃಷ್ಟಿಯಿಂದ ಮಹತ್ವದ ಘಟ್ಟ. ವಿಶೇಷವಾಗಿ ನವೋದಯ ಪ್ರಾರಂಭವಾದ ಕನ್ನಡದಲ್ಲಂತೂ ಪಾಶ್ಚಾತ್ಯರಿಂದ ಹೀರಿಕೊಂಡಂಥ ಅನೇಕ ಪ್ರಕಾರಗಳು, ಭಾವಗೀತೆ ಪ್ರಕಾರ, ಕಾದಂಬರಿ ಪ್ರಕಾರ, ಪ್ರಬಂಧ ಪ್ರಕಾರ, ಈ ಥರದ ನೂತನ ಸಾಹಿತ್ಯ ಪ್ರಕಾರಗಳು ಕನ್ನಡಕ್ಕೆ ಪ್ರವೇಶ ಪಡೆದು ಆ ಬೆಳೆ ಹುಡುಸಾಗಿ ಬೆಳೆದು ವಿಶೇಷವಾಗಿ ನವೋದಯದಲ್ಲಿ ಸಾಹಿತ್ಯವು ದೇಶವನ್ನು ಕಟ್ಟುವ ಕೈಂಕರ್ಯವೂ ಇದ್ದದ್ದರಿಂದ ನಾಡಗೀತೆ, ನಾಡಭಕ್ತಿ ಗೀತೆ, ಬಡತನ ಗೀತೆಗಳು, ಸ್ವಾತಂತ್ರ್ಯದ ಹಂಬಲ ಇದೆಲ್ಲ ಸೇರಿ ಕನ್ನಡ ಸಾಹಿತ್ಯಕ್ಕೆ ಹೊಸ ಚೈತನ್ಯ ಪ್ರಾರಂಭವಾಯಿತು. ಅಲ್ಲಿಂದ ಅನೇಕ ಪಂಥಗಳು ದಾಟಿ ಈಗ ನಾವು 2025 ಅಂದರೆ ಹೊಸ ಕಾಲಘಟ್ಟದಲ್ಲಿದೆ. ಈ ಕಳೆದ 10 ವರ್ಷಗಳಲ್ಲಿ, 1.5 ದಶಕಗಳಲ್ಲಿ ಇನ್ನೊಂದು ಹೊಸ ಆವಿಷ್ಕಾರ, ತಾಂತ್ರಿಕ ಆವಿಷ್ಕಾರ ಪ್ರಾರಂಭವಾಯಿತು. ದೃಶ್ಯ ಮಾಧ್ಯಮ ಪ್ರವೇಶವಾಯಿತು.
ಸಾಮಾಜಿಕ ಜಾಲತಾಣಗಳು ಪ್ರವೇಶ ಪಡೆದಿದ್ದಾರೆ. ಹೊಸದು ಬಂದಾಗ ಸಂಘರ್ಷ ಆಗುತ್ತೆ, ಒಂದಕ್ಕೊಂದು ಘರ್ಷಿಸುತ್ತೆ. ಹಾಗೆ ಘರ್ಷಿಸಿದಾಗ ಒಂದು ಮಸಕಾಗುತ್ತೆ, ಒಂದು ಪ್ರಕಾಶ ಕೊಡುತ್ತೆ. ಚಲನಚಿತ್ರ ಬಂದಾಗ ರಂಗಭೂಮಿ ಹೊರಬಂದಿತ್ತು, ರಂಗಭೂಮಿ ಮಸಕಾಯಿತು, ಚಲನಚಿತ್ರ ವಿತರಿಸಿ. ಪ್ರತಿಯೊಂದು ಆವಿಷ್ಕಾರವು ಒಂದರ ಮೇಲೊಂದು ದಾಳಿ ಇದ್ದಾವೆ. ಈ ದಾಳಿಯಲ್ಲಿ ಪ್ರಥಮ ಬಲಿಪಶು ಭಾಷೆ. ಭಾಷೆಯನ್ನ ಅದರ ನೈತಿಕತೆಯ ಜೊತೆಗೆ, ಅದರ ಪಾವಿತ್ರ್ಯದ ಜೊತೆಗೆ, ಅದರ ಘನತೆಯ ಜೊತೆಗೆ ಕಾಪಾಡಿಕೊಳ್ಳಬೇಕು ಅಂದಾಗ ಈಗ ಕನ್ನಡಿಗರು ಅತ್ಯಂತ ಎಚ್ಚರಿಕೆಯಿಂದಿರಬೇಕು. ಕನ್ನಡಿಗರು ಮಾತ್ರ ಅಲ್ಲ, ಎಲ್ಲ ಪ್ರಾದೇಶಿಕ ಭಾಷೆಗಳಿಗೆ ಈ ತೊಂದರೆ ಇದೆ, ಈ ದಾಳಿಯ ತೊಂದರೆ ಇದೆ. ದೃಶ್ಯ ಮಾಧ್ಯಮಗಳು ಎಷ್ಟು ವಿಜೃಂಭಿಸ್ತಿದ್ದಾವೆ ಅಂದರೆ ನಾನೇ ಅನೇಕ ಸರಿ ಅದಕ್ಕೆ ಬೈಪಕ್ಷವಾಗಿದ್ದೆ. ಕನ್ನಡದಲ್ಲಿ 100ಕ್ಕೂ ಹೆಚ್ಚು ಕಥೆ ಬರೆದಿದ್ದೇನೆ, 40 ಸಾಹಿತ್ಯ ಕೃತಿಗಳು ಪ್ರಕಟವಾಗಿದ್ದೇನೆ. ನಾನು ಮಾಡಿರೋ ಸಿನಿಮಾ 10-15 ಇರಬೇಕು. ಇದುವರೆಗೆ ಪರಿಚಯಿಸಿದ ಎಲ್ಲರೂ ಚಲನಚಿತ್ರ ನಿರ್ದೇಶಕರು ನನ್ನ ಪುಸ್ತಕ ಪ್ರಸ್ತಾಪಿಸ್ತಾ ಇದ್ದಾರೆ. ಶಿಕ್ಷಣ ಸಚಿವರು ಕೂಡ ಕಾಟಾಸ್ ನಾನೇ ಜ್ಞಾಪಿಸ್ಕೊಡ್ತಾರೆ. ನನ್ನ ಕಾದಂಬರಿಗಳನ್ನು ಪ್ರಸ್ತಾಪಿಸಿದ್ರೆ ನನಗೆ ಜಾಸ್ತಿ ಸಂತೋಷ ಆಗ್ತದೆ. ಇದು ಏನಂದ್ರೆ ಈ ಕಾಲದಲ್ಲಿ ಕೇಳು ಜನಮೇಜಯ ಶುರುವಾದ ಭಾಷೆ. ಆದ್ದರಿಂದ ಸಾಹಿತ್ಯ ಸಮ್ಮೇಳನಂತಹ ಸಂದರ್ಭದಲ್ಲಿ ಅನೇಕರು ಸೇರಿ, ಈಗ ವೇಮನೆಯವರು ಭಾಷಾ ತಜ್ಞರು, ಲಿಂಗ್ವಿಸ್ಟಿಕ್ ಸೈನ್ಸ್ ಎಲ್ಲ ಓದ್ಕೊಂಡು ಬರಹಗಾರಿದ್ದಾರೆ. ಎಲ್ಲ ಕೂಡಿ ಚಿಂತನ ಮಂಥನ ಮಾಡುವುದರ ಮೂಲಕ ನಾವು ಇವತ್ತು ಹೊಸ ಅರ್ಥವನ್ನು, ಹೊಸ ವಿಚಾರಗಳನ್ನು ನಾವು ಶೋಧಿಸ್ಕೋಬೇಕಾಗಿದೆ. ಆ ಶೋಧನೆಯ ದೃಷ್ಟಿಯಿಂದ ನಾವು ಸಾಹಿತ್ಯ ಸಮ್ಮೇಳನಗಳನ್ನು ಜಾತ್ರೆ ಅನ್ನುವಂತಹ ಕ್ಲೀಶೆಯ ಆರೋಪ ಇದ್ದರೂ ಕೂಡ ಈ ಜಾತ್ರೆಯೊಳಗೂ ಧ್ಯಾನ ಸಾಧ್ಯವೇ, ಈ ಜಾತ್ರೆಯೊಳಗೂ ಹುಡುಕಾಟ ಸಾಧ್ಯವೇ ಅಂತ ನಾವು ಯೋಚಿಸಬೇಕಾಗಿದೆ. ಇಲ್ಲಿದ್ರೆ ಎಲ್ಲದರಲ್ಲೂ ನಾವು ಸೈನಿಕರಾಗಿ ಏನು ಮಾಡೋಕ್ಕಾಗಲ್ಲ, ಏನು ಬೇಡ ಅಂತ ಇದ್ರೆ ಇಷ್ಟು ಜನ ಕನ್ನಡದ ಹೆಸರಲ್ಲಿ ಒಂದು ಜಿಲ್ಲೆಯಲ್ಲಿ ನಾವು ಸೇರ್ತಾ ಇದ್ದೀವಿ ಅಂದ್ರೆ ಅದು ಶುಭ ಸೂಚನೆ, ಅದು ಒಂದು ಹುಡುಕಾಟದ ಸೂಚನೆ ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ. ಈಗ ತಾವೆಲ್ಲ ಬಲ್ಲ ಹಾಗೆ ಸಾಮಾಜಿಕ ಜಾಲತಾಣಗಳು ನಮ್ಮ ಮಧ್ಯೆ ಬಂದುಕೊಳ್ತಿದ್ದಾವೆ. ಅವುಗಳಲ್ಲಿಯೂ ಕೂಡ ಭಾಷೆ ಪ್ರಯೋಗ ಆಗ್ತಾ ಇದೆ. ನೀವು ನೋಡಿದ್ದೀವಿ, ಅವುಗಳಲ್ಲಿರತಕ್ಕಂತಹ ಭಾಷೆಯ ವೈವಿಧ್ಯತೆಗಳನ್ನು ಅಧ್ಯಯನ ಬರ್ತಾ ಇದೆ ಅಂತ. ಪ್ರಪಂಚದಲ್ಲಿ ಅತಿ ಹೆಚ್ಚು ವಾಟ್ಸಪ್ ಅನ್ನು ಬಳಸುವ ದೇಶ ಭಾರತ ಅಂತ ನಿರ್ಣಯ ಆಗೋಗಿದೆ. ಸುಮಾರು 42 ಕೋಟಿ ಜನ ಫೇಸ್ಬುಕ್ ಚಂದಾದಾರರು ಭಾರತದಲ್ಲಿ, ಅದರ ಸ್ವಲ್ಪ ಭಾಗ ಕರ್ನಾಟಕದಲ್ಲೂ ಇದೆ. ಇಲ್ಲಿ ಭಾಷೆ ಹೇಗಿರಬೇಕು ಪರಿಕಲ್ಪನೆಯ ದೃಷ್ಟಿಯಿಂದ, ಇನ್ನೊಂದು ಅನುಷ್ಠಾನದ ದೃಷ್ಟಿಯಿಂದ, ಇದು ಇವತ್ತಿರುವ ದೊಡ್ಡ ಸವಾಲು. ಈ ಯಾವುದೇ ಸಾಮಾಜಿಕ ಜಾಲತಾಣ ಕೇವಲ ಗ್ರಾಹಕ ಪ್ರಜ್ಞೆಯಿಂದ ಬಂದಿದ್ದಾವೆ ಹೊರತು ಭಾರತಕ್ಕೆ ನಿಮ್ಮನ್ನು ನಮ್ಮನ್ನು ಕಸ್ಟಮರ್ಸ್ ಅಂತ ಬಂದಿದ್ದಾವೆ ಹೊರತು ಭಾರತದ ಉದಾರವಾಗಿ ಸಾಂಸ್ಕೃತಿಕ ಕಾಳಜಿಯಾಗಲಿ ಸಾಮಾಜಿಕ ಬದ್ಧತೆಯಾಗಲಿ ಅವರಿಗಿಲ್ಲ. ಅದು ಕನ್ನಡದ ಬಗ್ಗೆ ಬದ್ಧತೆ ಇರುವ ನಾಯಕರು ಇಲ್ಲ ಎಂದು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಡಾಕ್ಟರ್ ಜೆ.ಕೆ. ರಮೇಶ್ ಅವರು ಅಸಮಾಧಾನ ವ್ಯಕ್ತಪಡಿಸಿ ಮಾತನಾಡಿದರು. ಈ ಶಿವಮೊಗ್ಗ ಜಿಲ್ಲೆಯ 19ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರೇ, ನನ್ನೆಲ್ಲರೂ ಆಸೀನರಾಗಿರ್ತಕ್ಕಂಥ ಮತ್ತು ಈ ಒಂದು ನುಡಿ ಹಬ್ಬದಲ್ಲಿ ಸಂಭ್ರಮದಿಂದ ಭಾಗವಹಿಸೋದಕ್ಕಾಗಿ ಬಂದಿರತಕ್ಕಂಥ ಎಲ್ಲ ಸಹೃದಯ ಬಾಂಧವರೇ, ನನ್ನನ್ನು ಈ ಸಮ್ಮೇಳನಕ್ಕೆ
ಸರ್ವಾಧ್ಯಕ್ಷ ಅಂತೇಳಿ ನಿಯೋಜಿಸಿದ್ದಾರೆ. ಇಂಥದ್ದೊಂದು ಸಾಂಸ್ಕೃತಿಕ ಸ್ಥಾನ ಗೌರವಕ್ಕೆ ನಾನು ಎಷ್ಟು ಅರ್ಹ ಅದು ನನಗೆ ಗೊತ್ತಿಲ್ಲ. ಆದರೆ ಅವರು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅನ್ನೋದು ನಿಜ. ಆ ಕಾರಣಕ್ಕೆ ಶಿವಮೊಗ್ಗ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಡಿ ಮಂಜುನಾಥ್ ಅವರನ್ನು ಮತ್ತು ಅವರ ಪದಾಧಿಕಾರಿ ತಂಡ, ಹಾಗೆ ಜಿಲ್ಲೆಯ ಎಲ್ಲ ತಾಲೂಕುಗಳ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಅವರ ಸಹಾಯಕರು, ಹಾಗೆ ಜಿಲ್ಲೆಯ ಜನಪದ ಪರಿಷತ್ತು ಶ್ರೀ ಮಹೇಶ್ ಜೋಶಿ ಅವರು, ಇವರೆಲ್ಲರಿಗೂ ಕೂಡ ನಾನು ಮೊದಲಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಮಾಡಲಿಲ್ಲ, ಏಕೆಂದರೆ ಈಗಾಗಲೇ ಇದರ ಲಾಭ ಹೇಳಿದ ಹಾಗೆ ಕೆಲವು ಸಾರಿ ಮತ್ತು ಅದರ ಹಿಂದಿನ ಸಾರಿ ಕೂಡ ನನ್ನ ಆಯ್ಕೆ ಮಾಡಿ ಕೇಳಿದ್ದು. ಆದರೆ ನಾನೇ ನನಗೆ ಇನ್ನೊಂದು ವರ್ಷ ಕಾಲ ಕೊಟ್ಟು ಆಗಲಿಲ್ಲ, ಸ್ವಲ್ಪ ನಿಧಾನಿಸಿ ನನ್ನನ್ನು ಆಯ್ಕೆ ಮಾಡಿ ಅಂತೇಳಿ 2 ವರ್ಷ ನಿರಾಕರಿಸಿದೆ. ಈ ವರ್ಷ ಮತ್ತೆ ನನ್ನನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದೇವೆ ಅಂತ ಹೇಳಿದಾಗ ಮತ್ತೆ ನಿರಾಕರಿಸುವುದು ನನ್ನ ದಾಸ್ತಿ ಆಗ್ತದೆ ಅಂತೇಳಿ ದಿನ ನಾನು ಇದನ್ನು ಒಪ್ಕೊಂಡಿದ್ದೆ. ಹೀಗೆ ಒಪ್ಕೊಳ್ಳುವಾಗ ನನಗೆ ತುಂಬ ಸಂತೋಷ ಆಗಿದೆ ಮತ್ತು ಸಂತೋಷವಾಗಿದೆ. ಸಂತೋಷ ಯಾಕೆ ಅಂತಂದರೆ ಈ ಜಿಲ್ಲೆಯಲ್ಲಿ ಈ ಸಾಹಿತ್ಯ ಸಮ್ಮೇಳನಗಳ ಅಧ್ಯಕ್ಷರಾದವರು, ಈ ಹಿಂದೆ ನಡೆದ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಎಲ್ಲ ಮಹನೀಯರ ಹೆಸರುಗಳನ್ನು ನಾವು ಗಮನಿಸಿದರೆ ಎಂತೆಂಥ ಮಹಾನ್ ಸಾಹಿತಿಗಳು ಈ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತದೆ. ಜಿ ಪಿ ರಾಜರತ್ನಮ್ಮವರು, ಎಸ್ ಸಿ ಪರಮೇಶ್ವರ ಭಟ್ ಅಂತವರು, ನನಗೆ ಗುರುಗಳಾಗಿದ್ದ ಡಾಕ್ಟರ್ ಎಚ್ ಡಿ ಸ್ವಾಮಿಯವರು, ಕವಿ ಲಕ್ಷ್ಮೀನಾರಾಯಣ ಭಟ್ರು, ನಾಟಿ ಸೋಜ ಅವರು, ಎಚ್ ಡಿ ಚಂದ್ರಪ್ಪಗೌಡರು, ಅಷ್ಟಕ್ಕೆ ಕಳೆದ ವರ್ಷ ಅಧ್ಯಕ್ಷರಾದಂಥ ಶ್ರೀ ಪದ್ಮಪ್ರಸಾದರಂಥ ಮಹಾನ್ ವಿದ್ವಾಂಸರು, ಪಂಡಿತರು ಕೂಡ ಇದನ್ನು ಅಲಂಕರಿಸಿದ್ದಾರೆ. ಸೊ ಅಂಥವರ ಸ್ಥಾನದಲ್ಲಿ ಈ ಸ್ಥಾನವನ್ನು ಪಡೆಯುವುದಕ್ಕೆ ನಾನು ಎಷ್ಟು ಅರ್ಹ ಅನ್ನುವಂಥ ಸಂಕೋಚದ ಮೊಡವಿನಲ್ಲಿ ನಾನು ಮುಳುಗಿದ್ದೆ. ಇನ್ನೊಂದು ದಿಕ್ಕಿನಿಂದ ನೋಡಿದರೆ ಇಂಥವರ ಸ್ಥಾನದಲ್ಲಿ ನನ್ನನ್ನು ನಿಲ್ಲಿಸಿದರಲ್ಲ, ನನಗೂ ಇಂಥದ್ದೊಂದು ಅವಕಾಶ ಕೊಟ್ಟರಲ್ಲ, ನನಗಿದು ಒಂದು ಭಾಗ್ಯ ಅಂತ ಹೇಳ್ಕೊಂಡು ನಾನು ಸಂತೋಷ ಕೂಡ ಅನುಭವಿಸ್ತಾ ಇದ್ದೇನೆ. ಹಾಗೆ ಈ 75 ವರ್ಷ ನಾನು ಕಳೆದಿದ್ದೇನೆ. ವರ್ಷ ನನ್ನನ್ನು ಇಲ್ಲಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಈ ಆಯ್ಕೆ ಸಮಿತಿಯವರು ನನ್ನ ಹಿರಿತನವನ್ನು ಗಮನಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ. ನಾನು ಕಾದಿದ್ದು ಕೂಡ ಅದಕ್ಕೆ 75 ವರ್ಷದಂಥ ಒಂದು ಜೀವಿತದ ಒಂದು ಘಟ್ಟನ ತಲುಪಿದ ನಂತರ ನನಗೆ ಗೌರವ ಸಿಕ್ಕಿದೆ. ಕೊನೆ ಪಕ್ಷ ಬದುಕಿಗಾದರೂ ಒಂದು ಗೌರವ ಸಲ್ತದೆ ಅಂತೇಳಿ. ಬದುಕು ಅಂತ ಅನ್ನುವಂಥದ್ದು ಬಹಳ ಮಹತ್ವದ್ದೇ. ಬದುಕೋದು ನಿರ್ಮಹ ಅಂತ ನಾವು ಬಹಳಷ್ಟು ಸಾರಿ ಅಂದ್ಕೋತೇವೆ, ಆದರೆ ಅದಷ್ಟು ಸುಲಭದ್ದಲ್ಲ. ಕುವೆಂಪು ಅವರೇ ಒಂದು ಕಡೆಗೆ ಹೇಳ್ತಾರೆ, ಬದುಕಿನ ಬಹುದೊಡ್ಡ ಗುರಿ ಅಂತಂದ್ರೆ ಬದುಕೋದು ಅಂತ. ಬದುಕಿನ ಬಹುದೊಡ್ಡ ಗುರಿ ಬದುಕುವುದೇ, ಮತ್ತಿನ್ನೇನು ಅಲ್ಲ. ಅದರಿಂದ ಬದುಕುವುದು ಅನ್ನೋದು ಯೋಚಿಸೋಣ. ನಾವು ಹುಟ್ಟಿದಂದಿನಿಂದ ಬಾಲ್ಯ, ಆನಂತರ ಕೌಮಾರ್ಯ, ಯೌವನ, ವಿದ್ಯಾಭ್ಯಾಸ, ನಮ್ಮ ಉದ್ಯೋಗದ ಶೋಧನೆ, ಉದ್ಯೋಗದ ನಿರ್ವಹಣೆ, ಆಮೇಲೆ ಕೌಟುಂಬಿಕವಾದ ಸಮಸ್ಯೆಗಳು, ಸಾಮಾಜಿಕ ಸಂಬಂಧಗಳು, ಒಟ್ಟಾರೆ ಸಮಾಜದ ಜೊತೆಗಿನ ನಮ್ಮ ಸೌಹಾರ್ದ್ಯ ಇತ್ಯಾದಿಗಳನ್ನೆಲ್ಲ ನಿಭಾಯಿಸ್ಕೋತಾ ಚೆನ್ನಾಗಿ ಬದುಕೋದು, ಸಂತೋಷದಿಂದ ಬದುಕೋದು, ಇದು ಅಷ್ಟು ಸುಲಭ ಅಲ್ಲ. ಇದ್ರ ಜೊತೆಗೆ ನಮ್ಮ ದೈಹಿಕವಾದಂಥ ಆರೋಗ್ಯ, ಅದರ ಪಟುತ್ವವನ್ನು ಉಳಿಸ್ಕೊಳ್ತಕ್ಕಂಥದ್ದು ಕೂಡ ಬಹಳ ಎಚ್ಚರಿಕೆಯ ಕೆಲಸ. ಇಂಥದೊಂದು ಸಂದರ್ಭದಲ್ಲಿ 75 ವರ್ಷ ಬದುಕೋದು ಒಬ್ಬ ಶ್ರೀಸಾಮಾನ್ಯನ ಬದುಕು ಕೂಡ ಈ ಅರ್ಥದಲ್ಲಿ ಬಹಳ ಮಹತ್ವದ್ದಾಗಿ ಕಾಣ್ತದೆ. ನನ್ನ ವಿಚಾರಕ್ಕೆ ಬಂದಾಗ ಅಲ್ಲೂ ಕೂಡ ವಿಶೇಷ ಇದೆ. ನಾನು ಮತ್ತು ನನ್ನ ಇಡೀ ಕುಟುಂಬ ಕಳೆದ 3-4 ವರ್ಷದ ಹಿಂದೆ ಬಂದಿದ್ದಂಥ ಮಹಾನ್ ರೋಗ ಕೊರೋನಾಕ್ಕೆ ಗುರಿಯಾಗಿದ್ದೆವು. ಕೊರೋನಾಕ್ಕೆ ತುತ್ತಾಗಿ ಅದರ ಆ ರೋಗ ರಾಕ್ಷಸಿಯ ಅದರ ಬಾಯಿಂದ ಬಿಡಿಸ್ಕೊಂಡು ಬಂದು ಇನ್ನೂ ಬದುಕಿದ್ದೇವೆ ಈ ಮಟ್ಟಿಗೆ ಅನ್ನೋದು ನಿಜಕ್ಕೂ ಒಂದು ಸಾಧನೆಗೆ ಇದ್ದಿದ್ದೇನೋ.
ಸೊ ಈ ದೃಷ್ಟಿಯಿಂದ ನನ್ನ ಹಿರಿತನಕ್ಕೆ ಇಲ್ಲಿ ಒಂದು ಗೌರವ ಸಂದಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ತುಂಬ ಭಿನ್ನವಾದ ಒಂದು ಆಯಾಮ ಇದೆ. ಬೇರೆ ಎಲ್ಲರೂ ಕೂಡ ಸಹಜವಾಗಿ ಸಮಾಜದ ಮುಖ್ಯವಾಗಿ ಜನ ಬಹುಸಂಖ್ಯಾತರು ಧರ್ಮ ಸಂಪ್ರದಾಯ ಶ್ರದ್ಧೆಗಳನ್ನು ಆಚರಿಸ್ಕೊಳ್ತಾ ಎಲ್ಲರಂತೆ ಬದುಕ್ತಾ ಹೋಗ್ತಾರೆ. ಅದು ನಾನು ಸ್ವಲ್ಪ ವಿರುದ್ಧ ದಾರಿಯನ್ನು ಹೇಳಿದೆ. ನನಗೆ ಈ ಯಾವ ಸಾಂಪ್ರದಾಯಿಕವಾದ ಶ್ರದ್ಧೆಗಳು ಇಲ್ಲ. ನಾನು ಜಾತಿ ಧರ್ಮ ಸಂಪ್ರದಾಯ ಇತ್ಯಾದಿಗಳನ್ನು ವಿರೋಧಿಸಿಕೊಂಡು ಅವುಗಳನ್ನು ಒಪ್ಪದೆ ಅವುಗಳನ್ನು ಆಚರಿಸದೆ ವಿರುದ್ಧ ದಿಕ್ಕಿನಲ್ಲಿ ವಿಚಾರವಾದಿ ಒಬ್ಬರ ನೆಲೆಯಲ್ಲಿ ಬದುಕ್ತಾ ಬಂದಿದ್ದೆ. ಹಾಗಾಗಿ ಮಾಮೂಲಾದ ಯಾವುದೇ ಹಬ್ಬ ಹರಿದಿನಗಳು ವ್ರತ ಯಾಗ ಜಾತ್ರೆ ಯಾತ್ರೆ ಇತ್ಯಾದಿಗಳಲ್ಲಿ ಭಾಗವಹಿಸಿದವೆಲ್ಲವುಗಳಿಗಿಂತ ದೂರವಾಗಿದ್ದುಕೊಂಡಿದ್ದೇನೆ. ಹಾಗೆ ಅವುಗಳನ್ನು ಪ್ರತಿಭಟಿಸುವಾಗ ಅಥವಾ ಅವುಗಳಿಂದ ದೂರ ಇದ್ದದ್ದಷ್ಟನ್ನೇ ಬಿಟ್ಟರೆ ಅಲ್ಲಿ ಯಾವುದೇ ಬಗ್ಗೆ ಘರ್ಷಣೆಗೆ ಚರ್ಚೆಗೆ ಅಹಿತಕರವಾದಂಥ ವಿಚಾರಕ್ಕೆ ಆಸ್ಪದನ ನಾನು ಕೊಟ್ಟಿದ್ದೆ. ಎಲ್ಲರೊಂದಿಗೂ ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ತಾ ಕೇವಲ ಅವುಗಳನ್ನು ನಿರಾಕರಿಸಿಕೊಳ್ತಾ ನನಗೆ ಯಾವುದು ಒಪ್ಪಿತವೋ ಆ ಬಗೆಯ ಜೀವನವನ್ನು ಮಾಡಿಕೊಳ್ತಾ ಬಂದಿದ್ದೇನೆ. ಒಂದು ಬಗೆಯ ನಾಸ್ತಿಕತೆಯ ಜೀವನ, ಧರ್ಮ ಲಂಡನ್ಯ ಜೀವನ, ಇದನ್ನು ಮಾಡ್ಕೊತಾ ಬಂದಿದ್ದೆ. ಇಂಥದಕ್ಕೆ ನನಗೆ ಅವಕಾಶ ಕೊಟ್ಟಿದೆ ನನ್ನ ಸಮಾಜ. ನನ್ನ ಸಂಸಾರವೂ ಸೇರಿದಾಗ ಎಲ್ಲರೂ ಇದರ ನನ್ನ ವಿರುದ್ಧ ಯಾವುದೇ ಬಗೆಯ ಪ್ರತಿಭಟನೆಗಳು ನಡೆಯದ ಹಾಗೆ ನೋಡಿಕೊಂಡು ನನ್ನನ್ನು ಘೋಷಿಸಿದೆ. ಆ ಕಾರಣಕ್ಕೂ ನಾನು ಸಮಾಜಕ್ಕೆ ಋಣಿಯಾಗಿರಬೇಕಾದಂಥದ್ದು ಇದೆ. ಈ ಜಗತ್ತಿನ ಯಾವುದೇ ಭಾಷೆಯ ಜೊತೆಗೆ ಸರಿಸಮವಾಗಿ ನಿಲ್ಲಬಹುದಾದಂಥ ಹೋಲಿಸಬಹುದಾದಂಥ ಶ್ರೀಮಂತ ಸಾಹಿತ್ಯ ನಮ್ಮ ಪರಂಪರೆ ಬಹಳ ದೊಡ್ಡದು. ಸುಮಾರು 2000 ವರ್ಷಗಳ ಇತಿಹಾಸ ನಮ್ಮ ಸಾಹಿತ್ಯಕ್ಕಿದೆ. ಮೊನ್ನೆ ಮಂಡ್ಯದ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ನಮ್ಮ ಒಬ್ಬ ಪ್ರಸಿದ್ಧ ಕವಿಗಳು ಕನ್ನಡ ಸಾಹಿತ್ಯಕ್ಕೆ 5,000 ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿದ್ರು. ಹಾಗಾಗಿ ನಾನು ಶೋಧನೆ ಮಾಡಿ ಘೋಷಿಸ್ತೇನೆ ಅಂತ ಅಂದರು. ಮಟ್ಟಿಗೆ ಒಂದು ವೇಳೆ ಸತ್ಯವೇ ಆದರೆ ಇನ್ನಷ್ಟು ನಾವು ಹೆಮ್ಮೆ ಪಡಬಹುದಾದ ಸಂಗತಿ. ಆದರೆ ಬರೀ ಈ ಹಿರಿತನ ಅಥವಾ ಪ್ರಾಚೀನತೆ ಇದೆಯಲ್ಲ, ಹಳೆತನ, ಆ ಹಳಮೆಯೇ ಹಿರಿಮೆ ಅಂತ ನಾವೇನು ಅನ್ಕೋಬೇಕಾಗಿಲ್ಲ. ಹಾಗಲ್ಲದೆ ಗುಣಗ್ರಹ ದೃಷ್ಟಿಯಿಂದ ನೋಡಿದಾಗಲೂ ಕೂಡ ಕನ್ನಡ ಭಾಷೆ ಸಾಹಿತ್ಯ ಅತ್ಯಂತ ಶ್ರೀಮಂತವಾದದ್ದು. ಅಂಬುನಿಂದ ಮತ್ತು ವಿರಾಜ ಮಾರ್ಗದಿಂದ ನಡೆಸ್ಕೊಂಡು ಇವತ್ತಿನ ಕುವೆಂಪುವಿನ ವರೆಗೆ ಚಂಪು ಕಾವ್ಯ, ಅನಂತರದ ಷಟ್ಪದಿ ಸಾಹಿತ್ಯ, ಅನಂತರದ ಸಾಂಗತ್ಯ ವಚನಗಳು, ಈ ಕಡೆಗೆ ಕೀರ್ತನೆಗಳು, ಬಗೆ ಬಗೆಯ ವೈವಿಧ್ಯಪೂರ್ಣ ಛಂದಸ್ಸುಗಳಲ್ಲಿ ರಚಿತವಾದಂಥ ಸಾಹಿತ್ಯ ರಾಶಿ, ಇದೆಲ್ಲವೂ ನಮ್ಮ ಹಳೆಯ ಸಾಹಿತ್ಯದಲ್ಲಿ ಕಾಣಿಸ್ತಕ್ಕಂಥದ್ದು. ಇನ್ನು ಹೊಸಗನ್ನಡದಲ್ಲಿ ಕೂಡ ಅತ್ಯಾಧುನಿಕ ಕಾಲದಲ್ಲಿ ಕೂಡ ಇವತ್ತಿನ ನಮ್ಮ ಸಮಕಾಲೀನ ಮತ್ತು ಅಕ್ಕಪಕ್ಕದ ಯಾವುದೇ ಭಾಷೆಗೆ ಕಡಿಮೆ ಇಲ್ಲದ ಹಾಗೆ ನಮ್ಮಲ್ಲಿ ಇವತ್ತು ಸಾಹಿತ್ಯ ರಚನೆ ಆಗ್ತಾ ಇದೆ. ಹಾಗೆ ಪ್ರಸ್ತಾಪ ಮಾಡಿದ ವಿದ್ಯುನ್ಮಾನ ಮಾಧ್ಯಮಗಳು ಇವತ್ತು ತುಂಬ ಎಲ್ಲರ ಬಳಕೆಯಲ್ಲಿ ಇರ್ತಕ್ಕಂಥವು. ಆ ವಿದ್ಯುನ್ಮಾನ ಮಾಧ್ಯಮಗಳ ಮೂಲಕ ನಮ್ಮ ಯುವಕರು, ಯುವತಿಯರು, ಮಹಿಳೆಯರು, ಮಕ್ಕಳು ಕೂಡ ಬಹಳಷ್ಟು ಜನ ಸಾಹಿತ್ಯ ರಚನೆ ಮಾಡ್ತಿದ್ದಾರೆ. ಆ ಮಾಧ್ಯಮಗಳ ಮೂಲಕ ಅವುಗಳನ್ನು ಜನರಿಗೆ ತಲುಪಿಸ್ತಾ ಇದ್ದಾರೆ, ಅದನ್ನು ಜನ ಅನುಭವಿಸ್ತಿದ್ದಾರೆ. ಈ ಮುಖ್ಯನ ಕನ್ನಡ ಸಾಹಿತ್ಯ ಇವತ್ತು ಕೂಡ ನಾಗಾಲೋಟದಲ್ಲಿ ಬೆಳೀತಾ ಇದೆ. ಇದು ನಮ್ಮೆಲ್ಲರಿಗೆ ಹೆಮ್ಮೆಯ ಸಂಗತಿ. ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಹೆಮ್ಮೆ ಪಟ್ಕೊಳ್ಳೋಣ. ಆದರೆ ನುಡಿಗೆ ಸಂಬಂಧಪಟ್ಟ ಹಾಗೆ ಬಂದಾಗ ಕನ್ನಡ ಭಾಷೆಯ ಸ್ಥಿತಿಯನ್ನು ಕುರಿತು ನಾವು ಯೋಚಿಸಿದ್ರೆ ತುಂಬ ನಿರಾಶೆ ಅನಿಸ್ತದೆ. ಕನ್ನಡ ಭಾಷೆ ಮತ್ತೆ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ಒಂದು. ಕನ್ನಡ ಸಾಹಿತ್ಯಕ್ಕಿಂತ ಕನ್ನಡ ಭಾಷೆ ಹಳೆಯದು. ದ್ರಾವಿಡ ಭಾಷಾ ಮೂಲದಿಂದ ಬಂದಿರತಕ್ಕಂಥ ಭಾರತದಲ್ಲಿ ಪ್ರಪಂಚದಲ್ಲೇ ಇರುವಂಥ ಅತ್ಯಂತ ಹಳೆಯ ಭಾಷೆಗಳಲ್ಲಿ ಒಂದು. ಈ ಭಾಷೆ ಹಿಂದಿನೂ ಬೆಳೀತಾ ಬೆಳೀತಾ ಹೆಚ್ಚು ಓದು, ಹೆಚ್ಚು ಆಡುವವರ ಸಂಖ್ಯೆ, ಮಾತಾಡ್ತಕ್ಕಂಥವರ ಸಂಖ್ಯೆಯನ್ನು ಬೆಳೆಸ್ಕೊಳ್ತಾ ಹೆಗ್ಗಬೇಕಾಗಿತ್ತು. ಆದರೆ ದುಃಖದ ಸಂಗತಿ ಅಂತಂದರೆ ಕಾಲ ಕ್ರಮೇಣ ಬೆಳೀತಾ ಬೆಳೀತಾ ಭಾಷೆ ಬೆಳೆದೇನೆ ಅದು ಕುಗ್ತಾ ಹೋಯಿತು ಅನ್ನೋದು. ನಮ್ಮ ಭಾಷೆಯ ಆಡುವವರ ಸಂಖ್ಯೆ ಬರಬರ್ತಾ ಕಡಿಮೆ ಆಗ್ತಾ ಹೋಗ್ತಿದೆ, ಕ್ಷೀಣಿಸ್ತಾ ಹೋಗ್ತಾ ಇದೆ. ಒಟ್ಟಾರೆ ನನ್ನ ಜನಸಂಖ್ಯೆಯನ್ನು ಗಮನಿಸಿದರೆ ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಅವರವರ ಮಾತೃಭಾಷೆಗಳನ್ನು
80-90ರಷ್ಟು ಮಾತನಾಡ್ತಿದ್ರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರು ಕೇವಲ 64% ಇದ್ದಾರೆ ಅಂತ ಹೇಳ್ತಾರೆ. ಇನ್ನೂ ಕ್ಷೀಣಿಸ್ತಾ ಹೋಗ್ತಿದ್ದಾರೆ. ಯಾಕೆಂತಂದ್ರೆ ಈ ಮಾತನ್ನ ಆಡಬೇಕಾದಂಥ ನಾವುಗಳೇ ಆ ಮಾತನ್ನು ಬಳಸ್ತಾ ಇದ್ದೀವಿ. ಕನ್ನಡದ ಭಾಷೆಗೆ, ಅದರ ಅವನತಿಗೆ ಇರ್ತಕ್ಕಂಥ ಬಹಳ ಮುಖ್ಯವಾದಂಥ 2-3 ಕಾರಣಗಳನ್ನಷ್ಟೇ ಹೇಳಿ ಮುಗಿಸ್ತೇನೆ. ಈ ಇಡೀ ಭಾಷಣವನ್ನು ನಾನು ಓದೋದಕ್ಕೆ ಹೋಗಲ್ಲ, ತತ್ವತ್ತ ಕೇಳೋಕೆ ಹೋಗಲ್ಲ. ನಮ್ಮ ಕೈಲಿ ಅದಿದೆ, ದಯಮಾಡಿ ನಿಧಾನವಾಗಿ ಅದನ್ನು ಓದ್ಕೊಳ್ಳಿ. ಅದರ ಮುಖ್ಯವಾದ ತೊಂದರೆಗಳು, ಅದರ ಬೆಳವಣಿಗೆಗೆ ಇರ್ತಕ್ಕಂಥ ಅಡ್ಡ, ಅದಕ್ಕೆ ಇರ್ತಕ್ಕಂಥ ಅಡ್ಡಿಗಳು ಅಂತಂದ್ರೆ, ಒಂದನೇದು ನಮಗೆ ನಮ್ಮ ಬಗೆಗೆ, ನಮ್ಮ ಭಾಷೆ ಬಗೆಗೆ ಅಭಿಮಾನ ಇಲ್ಲ. ಕನ್ನಡಿಗರು ನಿರಭಿಮಾನಿಗಳು. ಕನ್ನಡ ಮನಸ್ಸು, ನಮ್ಮ ಮಂಜುನಾಥ್ ಅವರು ಯಾವಾಗಲೂ ಹೇಳ್ತಿರ್ತಾರೆ, ಕನ್ನಡ ಮನಸ್ಸುಗಳು ಎಲ್ಲ ನಾವು ಸೇರ್ಕೋಬಹುದು. ಯಾವುದು ಕನ್ನಡ ಮನಸ್ಸು, ಎಲ್ಲಿದೆ ಕನ್ನಡ ಮನಸ್ಸು ಅಂತ ಯೋಚಿಸ್ಬೇಕು ನಾವು. ಹಾಗೆ ಯೋಚಿಸಿದ್ರೆ ನಮ್ಮಲ್ಲಿ ಕನ್ನಡ ಮನಸ್ಸುಗಳಿಲ್ಲ. ಕನ್ನಡ ಮನಸ್ಸುಗಳು ಸಾಹಿತ್ಯದಿಂದಲೇ ಕನ್ನಡಕ್ಕೆ ಈ ದುಸ್ಥಿತಿ ಬಂದಿರ್ತಕ್ಕಂಥದ್ದು. ಸುಮ್ಮನೆ ಒಂದು ನೆನಪಿಗೆ ಒಂದು ಉದಾಹರಣೆ ನಾನು ಹೇಳೋದಾದ್ರೆ, ಇತ್ತೀಚೆಗೆ ಹಾಸನ ಮೂಲದ ಒಬ್ಬ ಕೆನಡಾ ದೇಶದ ಸಂಸದರು ಕೆನಡಾದ ಅಲ್ಲಿನ ಸಂಸತ್ ಸಭೆಯಲ್ಲಿ ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಅದೊಂದು ಸುದ್ದಿ ಆಯಿತು. ಕೆನಡಾದ ಶಾಸನ ಸಭೆಯಲ್ಲಿ, ಸಂಸತ್ತಿನಲ್ಲಿ ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ತಾನು ಕನ್ನಡಿಗ ಅದನ್ನು ತೋರಿಸ್ಕೊಂಡರು. ಅದು ಕನ್ನಡ ಮನಸ್ಸು. ತಾನು ಎಲ್ಲೇ ಇರಲಿ, ಹೇಗೆ ಇರಲಿ, ಎಲ್ಲೂ ಕನ್ನಡವಾಗಿರಬೇಕು ಅಂತ ಹೇಳಿದ್ದಾರೆ. ಆದರೆ ನಮ್ಮಲ್ಲೇ ನಮ್ಮವರೇ ಆದಂಥ ಕನ್ನಡಿಗರು ಪ್ರಧಾನಿ ಆದಾಗ, ಅಲ್ಲಿ ಕೆಂಪುಕೋಟೆ ಮೇಲೆ ಭಾಷಣ ಮಾಡೋ ಸಂದರ್ಭ ಒದಗಿ ಬಂದಾಗ, ಆ ಭಾಷಣ ಮಾಡೋದಕ್ಕಾಗಿ ಹಿಂದಿಯನ್ನ ಕನ್ನಡದಲ್ಲಿ ಮಾಡಿಕೊಂಡು ಅದನ್ನು ಅಲ್ಲಿ ಮೊದಲಿದ್ರು. ಇದು ನಮ್ಮ ಕನ್ನಡ ಭಾಗ ಇದೆ ಪ್ರದೇಶದಲ್ಲಿ ಬರುತ್ತಿರ್ತಕ್ಕಂಥ ಕನ್ನಡಿಗರ ಮನಸ್ಸು. ಇದನ್ನು ಕುರಿತು ಆಗ ನಮ್ಮ ನಾಯಕರು ಬಹಳವಾಗಿ ಟೀಕೆ ಮಾಡಿದರು. ಮನೆ ಪಕ್ಷ 4 ಮಾತನ್ನಾಗಲೂ ಪ್ರಧಾನಿ ಕನ್ನಡದಲ್ಲಿ ಮಾಡಬಹುದಾಗಿತ್ತು. ಕನ್ನಡದ ಪ್ರತಿನಿಧಿಯಾಗಿ ಈ ಪ್ರಾಂತೀಯ ಭಾಷೆಗೆ ಒಂದು ಗೌರವ ತರಬಹುದಾಗಿತ್ತು ಆ ಕಾರ್ಯಕ್ಕೆ. ಆದರೆ ಅಂಥ ಮನಸ್ಸನ್ನು ಅವರು ಮಾಡಲೇ ಇಲ್ಲ. ಅದರಿಂದ ಇದು ನಮ್ಮ ಕನ್ನಡ ಮನಸ್ಸು. ಹಾಗಾಗದೆ ಕನ್ನಡ ಮನಸ್ಸುಗಳು ಚೇತನಗೊಳ್ಳಬೇಕು, ಜೀವಂತವಾಗಬೇಕು. ನಮ್ಮದು ಕನ್ನಡ ನಾವು ಮಾತಾಡಬೇಕು, ಆ ಮೂಲಕ ಭಾಷೆಯನ್ನು ಉಳಿಸಬೇಕು. ಇದು ಮೊದಲಿಗೆ ನಮ್ಮಲ್ಲಿ ಆಗಬೇಕಾದಂಥ ಪರಿವರ್ತನೆ. ಈ ಎಂಥ ಪರಿಸ್ಥಿತಿ ನಮ್ಮ ನಡುವೆ ಇದೆ ಅಂದರೆ, ಯಾರಿಗೂ ಕನ್ನಡ ಬೇಕಾಗಿಲ್ಲ, ಕನ್ನಡ ಎಲ್ಲಿದೆ ಅಂತ ಹುಡುಕಬೇಕಾದ ಪರಿಸ್ಥಿತಿ. ಕರ್ನಾಟಕದೊಳಗೆ ನೋಡೋಣ ಎಲ್ಲಿದೆ ಕನ್ನಡ. ನಾನು 3 ಕ್ಷೇತ್ರಗಳನ್ನು ಹೆಸರಿಸ್ತೇನೆ ಅಷ್ಟೇ. ಕ್ಷೇತ್ರಗಳು, ಒಂದು ಶಿಕ್ಷಣ ಕ್ಷೇತ್ರ, ಒಂದು ವ್ಯಾವಹಾರಿಕ ಪ್ರಪಂಚ, ಮತ್ತೊಂದು ನಮ್ಮ ಆಡಳಿತ ಪ್ರಪಂಚ. ಈ 3 ಕ್ಷೇತ್ರಗಳಲ್ಲಿ ಕನ್ನಡ ಇವತ್ತು ನಾಮವಶೇಷ ಆಗಿ ಹೋಗ್ತಾ ಇದೆ. ಶಿಕ್ಷಣದಲ್ಲಂತೂ ಬಹಳ ಮುಖ್ಯವಾಗಿ ಪ್ರಾಥಮಿಕ ಶಿಕ್ಷಣದ ಹಂತದಲ್ಲಿ ಕನ್ನಡ ಕೇಳುವವರೇ ಇಲ್ಲ. ಒಂದು ಕಾಲಕ್ಕೆ ಕನ್ನಡ ಮಾಧ್ಯಮ ಆಗಬೇಕು ಅಂತ ಅದಕ್ಕಾಗಿ ಹೋರಾಟ ಇತ್ಯಾದಿಗಳನ್ನು ಮಾಡಿದ್ದು ಇತ್ತು. ಈಗ ಆ ಕನ್ನಡ ಮಾಧ್ಯಮದ ಹೋರಾಟವೇ ಅಪ್ರಸ್ತುತ ಆಗೋಗಿದೆ. ಯಾರು ಕನ್ನಡ ಮಾಧ್ಯಮದ ಮಾತೇ ಆಡಲ್ಲ. ಯಾಕಂದ್ರೆ ಎಲ್ಲರ ಮನೆಯಲ್ಲೂ ನಾವು ಮಕ್ಕಳನ್ನು ಓದಿಸ್ತಿರೋದು ಇಂಗ್ಲಿಷ್ ಮಾಧ್ಯಮದಲ್ಲಿ. ಎಂಥ ಸ್ಥಿತಿ ನಮಗೆ ಬಂದಿದೆ ಅಂತಂದ್ರೆ, ಕೊನೆ ಪಕ್ಷ ಕನ್ನಡವನ್ನು ಒಂದು ಭಾಷೆಯಾಗಿ ಯಾರು ಶಾಲೆಗಳಲ್ಲಿ ಕಲಿಸಿದೆ, ಅಷ್ಟಾದ್ರೆ ಸಾಕು ಅನ್ನುವಂಥ ಸ್ಥಿತಿ. ಅದನ್ನು ಕೂಡ ಮಾಡುವಂಥ ಪರಿಸ್ಥಿತಿ ನಮ್ಮಲ್ಲಿ ಇಲ್ಲ. ನಮ್ಮ ಆಡಳಿತ ಕೂಡ ಗಮನ ಹರಿಸ್ತಾ ಇಲ್ಲ. ನಮ್ಮ ಮಕ್ಕಳ ಕಣ್ಣಿಗೆ ಕನ್ನಡ ಕಾಣಲ್ಲ. ಯಾವ ಪುಸ್ತಕದಲ್ಲಿ ಕನ್ನಡ ಅಕ್ಷರಗಳಿಲ್ಲ. ಸ್ಲೇಟಿನ ಮೇಲೆ ಅವರು ಬರೆಯೋದಿಲ್ಲ. ಅವರ ಕಿವಿಗೆ ಕನ್ನಡ ಕೇಳೋದಿಲ್ಲ. ಯಾಕಂದ್ರೆ ಅವರ ಸುತ್ತಮುತ್ತ ಅವರ ಮನೆಯಲ್ಲಿ ಕನ್ನಡ ಮಾತನಾಡೋದಿಲ್ಲ. ಹಾಗಾಗಿ ಕನ್ನಡನ ಅವರು ಬಾಯಿಗೂ ಆಡಲ್ಲ, ಕಿವಿಯಲ್ಲೂ ಕೇಳಲ್ಲ, ಕನ್ನಡ ನೋಡಲ್ಲ. ಹೀಗಾದಾಗ ಭಾಷೆ ಪರಿಚಯ ಆಗೋದು ಹೇಗೆ, ಅದು ಬೆಳೆಯೋದು ಹೇಗೆ ಸಾಧ್ಯ? ಈಗ ಉನ್ನತ ಶಿಕ್ಷಣ ಅದರ ಬಗ್ಗೆ ಕೇಳೋದೇ ಬೇಡ. ನಾವೆಲ್ಲ ಸ್ನಾತಕೋತ್ತರ ಶಿಕ್ಷಣ ಓದಿದ ಸಂದರ್ಭಕ್ಕೆ ಸ್ವಲ್ಪವೂ ಕನ್ನಡಮಯವಾಗಿ ಇತ್ತು. ಸ್ನಾತಕೋತ್ತರ ಶಿಕ್ಷಣದ ಮಟ್ಟಕ್ಕೂ ಕನ್ನಡದಲ್ಲೇ ಓದಿ ಬರೀಬಹುದಾದಂಥ ಪರಿಸ್ಥಿತಿಯನ್ನು ಆಗಿನ ಕುವೆಂಪು, ಜವರೇಗೌಡರು, ಅಮಾಯಕಂಥ ಕನ್ನಡ ಹೀರರು, ಕನ್ನಡ ಸೇನಾನಿಗಳು ಅಂಥ ವಾತಾವರಣದ ನಿರ್ಮಿಸಿದರು. ಅಂಥ ವಾತಾವರಣದಲ್ಲಿ ನಾವು ಪದವಿ ಪಡೆದು, ಅದು ಇವತ್ತು ಯಾವ ವಿಶ್ವವಿದ್ಯಾನಿಲಯಗಳಲ್ಲೂ ಅಂಥ ಸ್ಥಿತಿ ಇಲ್ಲ, ಪ್ರಾಥಮಿಕ ಶಾಲೆಗಳಲ್ಲೂ ಇಲ್ಲ. ಒಟ್ಟಾರೆ ಕನ್ನಡ ಶಿಕ್ಷಣದಿಂದ ಕಳಿಸಿಕೊಂಡು ಹೋಗ್ತಾ ಇದೆ.
ಕನ್ನಡ ಶಾಲೆಗಳು ಮುಚ್ಕೊಂಡು ಹೋಗ್ತಾರೆ. ಇನ್ನು ನಮ್ಮ ವ್ಯವಹಾರ, ನೀವು ಅಂಗಡಿ ವೇದಿಕೆಯಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪುರುಷೋತ್ತಮ್ ಬಿಳಿಮಲೆ, ಡಾಕ್ಟರ್ ಪದ್ಮಪ್ರಸಾದ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಉಮೇಶ್, ಹಿರಿಯ ಸಾಹಿತಿಗಳಾದ ಡಿ.ಬಿ. ಚಂದ್ರೇಗೌಡರು, ಶಿವಮೊಗ್ಗ ಉಪನಿರ್ದೇಶಕರಾದ ಮಂಜುನಾಥ್, ಬಿಇಒ ರಮೇಶ್, ಜಿಲ್ಲೆಯ ವಿವಿಧ ತಾಲೂಕು ಅಧ್ಯಕ್ಷರಾದ ವಿ.ಟಿ. ಸ್ವಾಮಿ, ರಘು ಶಿಕಾರಿಪುರ, ರಮೇಶ್ ಶೆಟ್ಟಿ ತೀರ್ಥಳ್ಳಿ, ಗಣೇಶ್ ಮೂರ್ತಿ ಹೊಸನಗರ, ಮಹಾದೇವಿ ಶಿವಮೊಗ್ಗ, ಷಣ್ಮುಖ ಆಚಾರ್ ಸೊರಬ, ಕೊಡ್ಲು ಯಜ್ಞಯ್ಯ ಭದ್ರಾವತಿ ಹಾಗೂ ಶಿವಮೊಗ್ಗ ಸಾಹಿತ್ಯ ಪರಿಷತ್ ಕಾರ್ಯದರ್ಶಿಗಳಾದ ಎಂ.ಎಂ. ಸ್ವಾಮಿ, ಕೋಶಾಧ್ಯಕ್ಷರಾದ ಎಂ. ನವೀನ್ ಕುಮಾರ್ ಇದ್ದರು.